ಮಾಡಿ. ನಿಮಗೆ ಸರ್ಕಾರ ಸೈಕಲ್ ಕೊಡಬಹುದು, ಸರ್ಕಾರ ಸಕ್ಕರೆ ಕೊಡಬಹುದು, ಸರ್ಕಾರ ಪ್ಲಾಟ್ ಕೊಡಬಹುದು, ಸರ್ಕಾರ ಪಟಪಟಿ ಕೊಡಬಹುದು, ಸರ್ಕಾರ ಜ್ಞಾನ ಕೊಡೋಕ್ಕಾಗೋದಿಲ್ಲ. ಹೇಳಿದ್ನಲ್ರಿ, ಒಂದು ಕರೆಂಟ ಹೌದಲ್ರಿ, ನಮ್ಮ ಹೇಳೋರ್ದ ಕಂಠ, ಒಂದು ಕರೆಂಟ, ಕುಂತು ಕೇಳೋರು ಸೊಂಟ, ಇವು ಮೂರು ಬಂದೋಬಸ್ತಿದ್ರೆ ಪುರಾಣ ಚಂದ ಅಕ್ಕದ. ತಾಯಿ 1746ರಲ್ಲಿ ಸೋಮವಾರ ಗಂಡು ಮಗುವಿಗೆ ಜನ್ಮ ನೀಡಿದಳು. ಎಷ್ಟೊಂದು ಸುಂದರವಾಗಿ ಆ ಮಗು ಇತ್ತು ಅಂದರೆ ಶಿವನ ಚೈತನ್ಯ ಕಳೆ ಅದು ಅದ್ಭುತವಾಗಿ ಭೂಮಿಗೆ ಜನಿಸಿ ಬಂತು. ನಂದಿ ಅವತಾರ, ಪರಮ ಅವತಾರ, ದ್ವಿತೀಯ ಅವತಾರ ಶರಣಬಸಪ್ಪನಾಗಿ ಅರಳಗುಂಡಿಗೆಯಲ್ಲಿ ಜನಿಸಿದಾಗ ಅಲ್ಲಿರ್ತಕ್ಕಂಥ ಮಹಾಪುಣ್ಯಾತ್ಮ ಕಲಿಕೇರಿ ಮರುಳಾರಾಧ್ಯರು ಬಂದು ಆ ಮಗನನ್ನು ನೋಡ್ತಾರೆ. ಆ ಮಗನಿಗೆ ಏನು ಮಾಡ್ತಾರಪ್ಪ ಆ ಮಗುವಿಗೆ ಅಂದರೆ, ಆ ಹೊಟ್ಟೆಲೆ ಇದ್ದಾಗ ಗರ್ಭ ಧರಿಸಿದಾಗ ಲಿಂಗಧಾರಣ ಏನು ಮಾಡಿರ್ತಾರಲ್ಲ ಅದೇ ಲಿಂಗವನ್ನು ಹೊರಸಲಕ್ಕೆ ಕಟ್ಟಿರ್ತಾರೆ. ಈಗ ಗುಗುರಿ ಕೊಡಕತ್ತೀರೇನ್ರಿ? ಏನೋ ವಿಭೂತಿ ಹಚ್ಚಾಕತ್ತೀರ? ಹಾಂ, ಹಚ್ಚ ಆಮೇಲೆ ಗುಗುರಿ ಕೊಡಕತ್ರಿ. ನೋಡ್ಬೇಕಲ್ಲಿರ್ತಕ್ಕಂಥ ಮಹಾನುಭಾವರು ಕಲಿಕೇರಿ ಮರುಳಾರಾದರೂ ಅದೇ ಲಿಂಗವನ್ನು ತಕ್ಕೊಂಡು 5 ದಿವಸ ಅಂತ ಮಾಡ್ತಾರೆ. 5 ದಿನಕ್ಕೆ ಅವನಿಗೆ ಕೊಳ್ಳಿಗೆ ಲಿಂಗಧಾರಣ ಮಾಡ್ತಾರೆ. ಯಾಕಂದರೆ ಇವತ್ತು ಬ್ರಾಹ್ಮಣರು ಮುಂಜಿ ಮಾಡ್ತಾರೆ, ಇಸ್ಲಾಂ ಧರ್ಮದವರು ಸುಂತಿ ಮಾಡ್ತಾರೆ, ನಮ್ಮ ಧರ್ಮದೊಳಗೆ ಲಿಂಗಧಾರಣ ಮಾಡ್ತಾರೆ. ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ. ಲಿಂಗಾಯತ, ಈ ವೀರಶೈವ ಲಿಂಗಾಯತ ಧರ್ಮ ಅಂದರೆ ಎಂಥ ಧರ್ಮ ತಾಯಂದ್ರೆ ಅಂದರೆ ಎಲ್ಲವನ್ನು ಸ್ವೀಕಾರ ಮಾಡ್ತದೆ, ತಮ್ಮ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅದು ವೀರಶೈವ ಲಿಂಗಾಯತ ಧರ್ಮ. ಗುರುಗಳಲ್ಲಿರ್ತಕ್ಕಂಥ ನೋಡಿದಾಗ ಸುತ್ತಮುತ್ತ ಎಲ್ಲ ಇದ್ದಂಥ ಬಂಧು ಬಾಂಧವರಿಗೆ ಮನೆಯನ್ನು ಸಾರಿಸ್ತಾರೆ. ಆಗಿನ ಕಾಲಕ್ಕೆ ಸಗಣಿ ಸಾರಿಸ್ತಾರೆ. ಈಗೆಲ್ಲ ಸುಣ್ಣ ಬಂದದೆ, ನಾನಾ ಥರ ಬಣ್ಣ ಬಂದದೆ, ಏನೇನೋ ಇವತ್ತೆಲ್ಲ ಶೃಂಗಾರ ಬಂದದೆ. ಆಗಿನ ಕಾಲಕ್ಕೆ ಆಕಳ ಸೆಗಣಿಯಲ್ಲಿ ಅಷ್ಟೊಂದು ಮಹತ್ವದ ತಾಯಂದರೆ ಕಲಿಕೇರಿ ಮರುಳಾರಾಧ್ಯರು ಹೇಳ್ತಿದ್ರು. ನಿನ್ನೆ ಒಂದು ಸಭಾದಾಗ ಪಾಪ ನೋಡ್ರಿ ಅಪ್ಪವ್ರಿಗೆ ಅದೊಂದು ಮಾಲನ ಮಾಡಿ ಹಾಕಿದ್ರು ಅವರು. ಆಕಳದಲ್ಲಿ ನೀವೆಲ್ಲ ದಿನಂಪ್ರತಿ ತಾಯಂದರೆ ಒಂದು ಆಕಳ ನಿಮ್ಮ ಊರಾಗಿತ್ತಂದ್ರೆ ಎದ್ದು ಕೂಡಲೇ ನಮಸ್ಕಾರ ಮಾಡಿಬಿಟ್ರೆ ನೋಡಿ ಎಷ್ಟೋ ಕೋಟಿ ದರ್ಶನ ಆಗ್ತದೆ, ಎಷ್ಟೋ ಕೋಟಿ ದೇವಾನುದೇವತೆಗಳ ದರ್ಶನ ಆಗ್ತದೆ. ನೀವೆಲ್ಲ ಹೆಂಗೆ ಬಂದು ಕುಂಡಿರ್ತೀರಿ ಮಠದಾಗ, ಹಂಗೆ ದೇವತೆಗಳು ಬಂದು ಆಕಳ ಹೊಟ್ಟ್ಯಾಗ ಕೂತಿದ್ರತ್ರಿ. ಆಕಳ ಹೊಟ್ಟ್ಯಾಗ ಕೂತಾಗ ಇವರಿಬ್ಬರು ಲೇಟಾಗಿ ಬಂದ್ರಿ. ಅಡುಗೆ ಮಾಡಿ ಹಾಲು ಕಾಸಿ ಒಲಿ ಮ್ಯಾಗಿಟ್ಟು ಗಂಡಗೆ ಹೊಕ್ಕಿನಂತ ಹೇಳಿ ನೀವೆಲ್ಲ ಹೆಂಗೆ ಬರ್ತೀರಿ, ಹಂಗೆ ಅವರಿಬ್ಬರು ಲೇಟಾಗಿ ಬಂದರು. ಯಾರೀ? ಲಕ್ಷ್ಮಿ ಮತ್ತು ಸರಸ್ವತಿ. ಗಂಡಗೆ ಹೇಳಿ ಲೇಟಾಗಿ ಈಗ ಹೋಗಾಕತ್ರಿ, ಈಗ ಚಾಲು ಆಗೈತೆ ಪುರಾಣ. ಯಾಕೆ ದೌಡ್ ಹೊಕ್ಕಿ ಮುಂದೆ ಯಾಕೆ ಕೊಂಡಿರ್ತೆ, ಸುಮ್ಮ ಹಿದ್ದು ಕೂತು ದೌಡ್ ಬಂದಕ್ಕೆ ಅತ್ತು ಹಿಂಗೆ ಕಲಿಸಿಬಿಟ್ಟಿದ್ರು ಅವರು. ನೋಡ್ಬೇಕು ಅವಾಗ ಲಾಸ್ಟಿಗೆ ಬಂದರು. ಆಕಳು ಹೊಟ್ಟ್ಯಾಗೆಲ್ಲ ಹೌಸ್ಫುಲ್ ಆಗಿತ್ತು ಜಾಗ ತುಂಬಿದ ಸಂದರ್ಭದೊಳಗೆ ಅವಾಗ ನಮಗೂ ಒಂದಿಷ್ಟು ಜಾಗ ಕೊಡಂತ ಲಕ್ಷ್ಮೀ ಸರಸ್ವತಿ ಕೇಳ್ತಾರೆ. ಕೇಳಿ ಚಲೋ ಅದ. ಅವಾಗ ಆಕಳಂತದ ಎಲ್ಲ ಕಡೆ ಜಾಗ ತುಂಬೈತವ, ಎಲ್ಲ ಕಡೆ ಜಾಗ ತುಂಬೈತಿ, ಇನ್ನು 2 ಕಡೆ ಅಷ್ಟ ಉಳ್ದೈತಿ, ಎಲ್ಲರೂ ಕೊಡುವಯ್ಯವ. ಮಠದಾಗ ಎಲ್ಲಿ ಬಂದು ಕೂತ್ರೆ ಹೆಂಗೆ ಜಾಗ ನಿಮಗೆ ಸಿಕ್ಕರೆ ಸಂತೋಷ ಆಗ್ತದೆ. ಎಲ್ಲರ ಕೂಡ ಅಂದಾಗ ಹಾಕ್ತಕ್ಕಂಥ ಸಗಣಿ, ಬಿಡ್ತಕ್ಕಂಥ ಮೂತ್ರ, ಇವೆರಡೇ ಜಾಗ ಕುಲ್ಲಾದ ಅಂದಾಗ ಆಯ್ತು ತಿಳ್ಕೊಂಡು ಲಕ್ಷ್ಮಿ ಬಂದು ಹಾಕ್ತಕ್ಕಂಥ ಸಗಣಿ ಒಳಗೆ ಕೊತ್ತಳು. ಗಂಗಾದೇವಿ ನೋಡಿ, ಗಂಗಾದೇವಿ ಬಂದು ಬಿಡ್ತಕ್ಕಂಥ ಮೂತ್ರದೊಳಗೆ ಕೊತ್ತಲು. ಅವಾಗ ಇವರೆಲ್ಲ ಉಳ್ಕಾದವ್ರು ನಗಾ ಕತ್ತಿಬಿಟ್ರು. ನೋಡ್ರಿ, ನೀವು ಮ್ಯಾಕೆ ಕೂತಾಗ ಸಂತೋಷ ಪಡ್ತೀರಿ, ತೆಳಗೆ ಕೂತವ್ರಿಗೆ ಅಸಹ್ಯ ಪಡ್ತೀರಿ. ಹೆಂಗೋ ಅವಾಗ ಅಲ್ಲಿ ಇನ್ನುಳಿದು ಹೆಣ್ಮಕ್ಳು ಅಸಹ್ಯ ಮಾಡಾಕತ್ತಿ. ಇದೇನು ಲಕ್ಷ್ಮಿ ಬಂದು ಹೆಂಡಿ ಹಾಕೋ ಜಾಗದಾಗ ಕೂತ್ ನೋಡು, ಅದು ನೋಡು ಹುಚ್ಚಿ ಒಯ್ಯೋ ಜಾಗದಾಗ ಕೂತ್ ನೋಡು, ಅಸಹ್ಯ ಮಾಡಾಕತ್ತಿ ಬಿಡ್ರಿ. ಬೇಡ ಒಂದಲ್ಲಿ ಅಲ್ಲಿ ಇಡ್ರಿ ಸರ್, ಯಾಕಂದ್ರೆ ನೀವೇ ಜೀವಾಳು ನಮಗೆ. ನೀವು ಹಿಚ್ಚಕ್ಕೆ ಬಿಟ್ರೆ ನಮಗೆ ಕುತ್ತಿಗೆ ಉರ್ಲು ಹಾಕಿದಂಗೆ ಆಕತಿ. ನಿಮ್ಮಲ್ಲೇ ಶಕ್ತಿ ದ್ವಾಡ್ದದು. ನಾನು ಹೇಳಿದ್ನಲ್ರಿ, ಒಂದು ಕರೆಂಟ ಹೌದಲ್ರಿ, ನಮ್ಮ ಹೇಳೋರ್ದ ಕಂಠ, ಒಂದು ಕರೆಂಟ, ಕುಂತು ಕೇಳೋರು ಸೊಂಟ, ಇವು ಮೂರು ಬಂದೋಬಸ್ತಿದ್ರೆ ಪುರಾಣ ಚಂದ ಅಕ್ಕದ. ಮತ್ತು ನೀವು ಯಾವಾಗ ಚಲೋ, ನಾವು ಕೆಲವೊಂದು ಕಡೆ ಹೋಗ್ತೇವಲ್ರಿ, 9ಕ್ಕೆ ಬರ್ತಾರ, ಊಟ ಮಾಡಿ ಬರ್ತಾರ, ಜಮಖಾನ ಹಾಸಿಗೆ ತರ್ತಾರ, ಉದ್ದಕ್ಕೆ ಮಕ್ಕೋತಾರ, ಹೊಡಿ ಮುತ್ತೆ ಬೆಳಗನ ಪುರಾಣ ಅಂತಾರೆ. ಆ ಕಡೆ ಬೇರೆ ಅವು
ಯಾದಗಿರಿ ಜಿಲ್ಲಾದಾಗ. ಇಲ್ಲಿ ಹಂಗಲ್ಲ, ಅಪ್ಪವ್ರು ಹೇಳ್ಯಾರ 8 ಗಂಟೆಗೆ ಪ್ರಾರಂಭ, 9ಕ್ಕೆ ಮುಕ್ತಾಯ. ಯಾಕಂದರೆ ಇದು ಎಷ್ಟು ಅತಿ ಆದ್ರೆ ಅಮೃತ ವಿಷ. ಹೋಳಿಗೆ ಭಾಳ ಚಲೋ ಅದಾವ ಅಂತ ತಿಳ್ಕೊಂಡು 3 ರೌಂಡಲ್ಲಿ 6 ರೌಂಡ್ ಬಿಟ್ರೆ ಹೊಳ್ಳಿ ಹೋಳಿಗೆ ಬರಂಗಿಲ್ಲ, ಬೇರೆ ಬರೋಕ್ಕೆ ಚಾಲು ಮಾಡ್ತದೆ. ಅದಕ್ಕೆ ಅಮೃತದಂತಲೇ ಈ ಪುರಾಣವನ್ನು ನಾವು ನೀವೆಲ್ಲ ಆಲಿಸೋಣ. ಅವಾಗ ಆಕಳು ಹೇಳ್ತದೆ, ಹುಚ್ಚರೇ ನೀವೇನು ಎಲ್ಲಿ ಬೇಕಾದ್ರೆ ಚಲೋ ಜಾಗದಾಗ ಕೂತಿರಲ್ಲ, ನೀವು ಎದಕ್ಕೂ ಬರಂಗಿಲ್ಲ. ಲಕ್ಷ್ಮಿ ಏನು ಹಾಕ್ತಕ್ಕಂಥ ಸೆಗನ್ಯಾಗ ಕೂತಾಳೆಲ್ಲ, ಜಗತ್ತಿನ ಜನರ ಹಣಿ ಮೇಲೆ ಆಕೆ ವಿಭೂತಿ ಆಗ್ತಾಳೆ. ಜಗತ್ತಿನ ಜನರ ಹನಿ ಮೇಲೆ ವಿಭೂತಿ ಆಗ್ತಾಳೆ. ಬಿಡ್ತಕ್ಕಂಥ ಮೂತ್ರದಲ್ಲಿ ಗಂಗಾದೇವಿಯನ್ನು ಕೂತಾಳೆಲ್ಲ, ಇಡೀ ದೇವಾನುದೇವತೆಗಳಿಗೆ ಗೋಮೂತ್ರಕ್ಕೆ ಅಭಿಷೇಕ ಆಗಿ ಮರಿತಾಳಂತ ಆಕಳು ಹೇಳ್ತಾಳೆ. ತಾಯಂದ್ರೆ ಮಠದಲ್ಲಿ ಚಲೋ ಸುಮಾರು ನೋಡಬಾರ್ದು, ಸಿಕ್ಕರ ಜಾಗ ಸಾಕು. ಎಲ್ಲಿ ಸಿಕ್ಕಲ್ಲಿ ನಾವು ಕೂತು 4 ಮಾತು ಕೇಳ್ತೀವಲ್ಲ, ಅದು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಕಲಿಕೇರಿ ಮುರಳಾರಾಧರಲ್ಲಿ ಹೇಳ್ತಾ ಇದ್ದರು. ಅವಾಗ ಅಲ್ಲಿರ್ತಕ್ಕಂಥ ಕಲಿಕೇರಿ ಮುರಳಾರಾಧರು ಕೂಸಿನ ನೋಡುವಾಗ ತಾಯಿ ಕೇಳ್ತಾಳತ್ ನೋಡ್ರಿ. ಕೂಸಿನ ನೋಡುವಾಗ ತಾಯಿ ಕೇಳ್ತಾಳೆ, ನನ್ನ ಮಗ ಹೆಂಗೆ ಅಕ್ಕನ್ರಿ? ತಾಯಿಗೆ ಆಸೆ ಇರುವುದಲ್ರಿ, ಮುಂದೆ ಹೆಂಗೆ ಆಗ್ತಾನೆ, ಇನ್ನೂ ಚೋಟಿನೇ ಇರ್ತಾನ, ಇನ್ನೂ ಚೋಟಿನೇ ಇರ್ತಾನೆ, ಸ್ವಲ್ಪ ಇರ್ತಾನೆ. ಆದರೂ ತಾಯಿಯ ಬಯಕೆ, ನನ್ನ ಮಗ ಏನಾಗ್ತಾನೆ, ಸಂತ ಆಗ್ತಾನೋ, ಶರಣ ಆಗ್ತಾನೋ, ವೀರ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ವಕೀಲ ಆಗ್ತಾನೋ, ನನ್ನ ಮಗ ಹೆಂಗೆ ಆಗ್ತಾನೋ ಅನ್ನುವಂಥ ಬೆಳೆ ಸಿರಿ ಮೊಳಕೆಯಲ್ಲೇ ಕೇಳ್ತಾಳೆ. ಅವಾಗ ಕಲಿಕೇರಿ ಗುರುಗಾಳ ಹೇಳ್ತಾರೆ ನೋಡ್ರಿ, ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು, ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು, ಭಸ್ಮ ಕೊಟ್ಟರೆ ಉದ್ಧಾರ, ಭಸ್ಮ ಕೊಟ್ಟರೆ ಉದ್ಧಾರ, ನಿನ್ನ ಮಗನು ಕೈಯನ್ನು ಇಟ್ಟರೆ ಕಲ್ಯಾಣ, ಕೈಯನ್ನು ಇಟ್ಟರೆ ಕಲ್ಯಾಣ. ನೋಡ್ರಿ ಚಲೋ ಐತಿಲ್ರಿ? ಚಲೋ ಇದ್ರೆ ಚಪ್ಪಾಳೆ ತಟ್ರಿ. ಏನಂತಳ ಮಹಾತಾಯಿ ಸಂಗಾಮೆ, ನನ್ನ ಮಗ ಮುಂದೆ ಹಂಗೆ ಆಗ್ತಾನೆ ಅಂದ ಕೂಡಲೇ, ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು, ಭಸ್ಮ ಕೊಟ್ಟರೆ ಉದ್ಧಾರ, ಭಸ್ಮ ಕೊಟ್ಟರೆ ಉದ್ಧಾರ, ನಿನ್ನ ಮಗನು ಕೈಯನ್ನು ಇಟ್ಟರೆ ಕಲ್ಯಾಣ. ಎಲ್ಲವನ್ನು ಪಡ್ಕೊಂಡು ಬಂದಾನ ನಿನ್ನ ಮಗ. ಆದರೆ ಎಲ್ಲ ಪಡ್ಕೊಂಡು ಬಂದಾನಂದ್ರು ನೀ ಏನು ಮಾಡಬೇಕು? ಸಾಧನ ಮಾಡಬೇಕು. ನಿನ್ನ ಮಗನಿಗೆ ಒಂದು ನಾಮಕರಣ ಇವತ್ತಿನ ದಿವಸ ಮಾಡಬೇಕು. ನೋಡಿ, ಇವತ್ತು ತೊಟ್ಟಿಲ್ಲ ಅಂದ್ರೆ ಏನು ತಾಯಂದ್ರೆ? ತೊಟ್ಟಿಲ್ಲ ಅಂದ್ರೆ ನಾವು ನೀವೆಲ್ಲ ಜೀವನದಾಗ ಎಲ್ಲರೂ ತೊಟ್ಟಿಲ್ದಾಗ ಆಡೇ ಬಂದೇವಿ. ಜಗತ್ತಿನಾಗ 3 ಕಟ್ಟು ಅದಾವ. ಒಂದು ತೊಟ್ಟಿಲೆ ಕಟ್ಟು, ಹುಟ್ಟಿದಾಗ ಒಂದು ತೊಟ್ಟಿಲೆ ಕಟ್ಟು, ಲಗ್ನದಾಗ ಬಾಸಿಂಗ ಕಟ್ಟು, ಸತ್ತಾಗ ಸಿದಗಿ ಕಟ್ಟು. ಈ 3 ಕಟ್ಟು, ಈ 3 ಕಟ್ಟು. ಅದಕ್ಕೆ ಹೇಳ್ತಾರೆ ಮಹಾತ್ಮರು, 3 ದಿನದ ಸಂತಿ ಮಾಡಿದ ಮೇಲೆ ಯಾಕೆ ಚಿಂತಿ, ಒಳಿತು ಮಾಡು ಮನುಷ್ಯ ನೀ ಇರುವುದು 3 ದಿವಸ. 3 ಶಬ್ದಕ್ಕೆ ಹೋಲಿಸ್ತಾರೆ ನೋಡಿ. ಒಳಿತು ಮಾಡು ಮನುಷ್ಯ ನೀ ಇರುವುದು 3 ದಿವಸ. ಈ 3 ಕಟ್ನ್ಯಾಗ ನೀ ಎಲ್ಲ ಶ್ರೇಷ್ಠ ಜ್ಞಾನ ಪಡ್ಕೋ ಅಂತ ಹೇಳ್ತಾರೆ. ಚೌಕಾಕಾರವಾದಂಥ ತೊಟ್ಟಿಲ, ಚೌಕ ತೊಟ್ಲ ಯಾಕೆ ಕಟ್ತಾರ್ರಿವ? ಅಲ್ಲ, ಈಗೆಲ್ಲ ತೊಟ್ಟು ಹೋಗ್ಯ ಬಿಡ್ರಿ, ಈಗೆಲ್ಲ ಸೀರೆ ಕಟ್ತಾರೆ, ಡಾಂಕೆಲ್ಲ ಹುಡುಗರು ಸಾಂಗ್ ಟೈಂಗ್ ಬಾಗಿರ್ತಾವೆ, ಅದು ಬೇರೆ. ಈಗೇನು ಹೆಸರಿಗೆ ನೇಮಕ್ಕೆ ಆಟ ತೊಟ್ಲೇವು. ಜಗತ್ತಿನಾಗಲ್ಲಿ ತೊಟ್ಲ ಅನ್ನುವಂಥ ಶಬ್ದಕ್ಕೆ ಯಾಕೆ ಬರೀತಾರಂದರೆ, ಕೂಸಿನ ಎತ್ತಿ ಹಾಕುವಾಗ ನೋಡಿ ಈ ಜೀವನದ ಜಂಜಡವನ್ನು ನೀ ತೊಟ್ಟೆಲ್ಲೋ, ನೀ ತೊಟ್ಟೆಲ್ಲೋ, ನೀ ತೊಟ್ಟೆಲ್ಲೋ ಅನ್ನೋದಕ್ಕೆ ಅದಕ್ಕೆ ತೊಟ್ಟಿಲ್ಲ ಅನ್ನುವಂಥ ಶಬ್ದ ಬತ್ತು. ಇದು ಚೌಕಾಕಾರ ಯಾಕದಂದರೆ, ಮಗುವೆ ನಿನ್ನ ಚೌಕಾಕಾರ ತೊಟ್ಟಲದಲ್ಲಿ ಹಾಕುವಂಥ ಉದ್ದೇಶ ಏನಂದರೆ, ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದು ಚೌಕಟ್ಟು ಅನ್ನೋದದೆ. ಆ ಚೌಕಟ್ಟನ್ನು ಮೀರಿ ಹೋಗಬೇಡ ಅನ್ನುವಂಥ ಉದ್ದೇಶಕ್ಕಾಗಿ ಚೌಕಾಕಾರವಾದಂಥ ತೊಟ್ಟಲದಲ್ಲಿ ಹಾಕ್ತಾರೆ. ಇನ್ನು 4 ಹಗ್ಗ ಭಾಳ ಚಂದ ಕಟ್ಟ್ಯಾರ ಅವರು. ಚರಿ ಗಟ್ಟದವಲ್ರಿ ಅವರು. ತೂಗಾಗ ಮತ್ತು ಒತ್ತಿ ಹಿಡಿಬೇಡ್ರಿ. 4 ಹಗ್ಗ. ಮೊದಲನೇ ಹಗ್ಗ ಏನು ಹೇಳ್ತದ್ರಿ? ಮೊದಲನೇ ಹಗ್ಗ ಧರ್ಮ ಅನ್ನೋ ಶಬ್ದಕ್ಕೆ ಹೇಳ್ತದೆ. 2ನೇ ಹಗ್ಗ ಅರ್ಥ. 3ನೇ ಹಗ್ಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮನುಷ್ಯನೇ, ಮಗುವೇ ನೀ ಹುಟ್ಟಿ ಬಂದ ಮೇಲೆ ಧರ್ಮದಿಂದಲೇ ನಡಿಬೇಕು. ಧರ್ಮಕ್ಕೆ ಅಲ್ಲಿ ಪ್ರಾಧಾನ್ಯತೆ ಕೊಡಬೇಕು. ನೀ ಯಾವುದೇ ಜಾತಿಯಾವಿರೋ, ನೀ ಯಾವುದೇ ಜಾತಿಯಾವಿರು, ನೀ ಲಿಂಗಕ್ಕೆ, ಅಲ್ಲಿ ಧರ್ಮಕ್ಕೆ, ಗುರುವಿಗೆ ಶರಣಾಗತನಾಗಬೇಕು. ನೀನು ಅಲ್ಲಿ ಧರ್ಮದಿಂದ ನಡಿಬೇಕು. ಇನ್ನು ಅರ್ಥ,
ಧರ್ಮ ಅರ್ಥ ಅರ್ಥ ಅಂದ್ರೆ ಗಂಡನ ಹೆಸರು ಹೇಳೋದಲ್ಲ. ಮಾನ್ಯೊಂದು ಊರಾಗ ಸಾರವಾಡದಾಗ ಪುರಾಣಕ್ಕೆ ಹೋಗಿನೇವ, ನೀವು ಗಂಡನ ಹೆಸರು ಹೇಳ್ಬೇಕವ ಅಂದ್ಕೂಡ್ಲೆ ಆರತಿ ಹಿಡ್ಕೊಂಡು ಎಷ್ಟು ಚಂದ ಹೇಳ್ತಾಳ್ರಿ. ಅರ್ಬಿ ಕತ್ತರಿಸೋದು ಕತ್ರಿ, ಲಿಂಗಕ್ಕೆ ಏರ್ಸೋದು ಪತ್ರಿ, ಮಳೆ ಬಂದಾಗ ಏರ್ಸೋದು ಛತ್ರಿ, ನನ್ನ ಗಂಡನ ಹೆಸರು ಕೇಳೋರು ಹೆಣ ಎತ್ರಿ ಅಂದ್ಬಿಟ್ರು. ಅಬ್ಬಬ್ಬಬ್ಬಬ್ಬ ಎಂಥ ಒಗಟ ತಾಯಿ ಅಂದಿನ, ಎಂಥ ಒಗಟಿದು. ಹಿಂಗೆ ಮತ್ತೆ ಅನ್ಲಕ್ ಸಾರವಾಡಾತ ನಿಡೋನಾತ ನೀವೆಲ್ಲ ಭಾಳ ಕಲಾವಿದರು ತಾಯಿ ಅಂದರೆ ದರ್ಬೊಬ್ಬರ ಹತ್ರ ನಿಮ್ಮಲ್ಲಿ ಪದ ಅದಾವ, ನಿಮ್ಮಲ್ಲಿ ಪದ ಅದಾವ. ಜೋಗಳ ಪದ ಹಚ್ಚಿಬಿಟ್ರೆ ಬೆಳಗನ ಮೈಕ್ ಬಿಡಂಗಿಲ್ಲ, ಅಷ್ಟು ನಿಮ್ಮಲ್ಲಿ ಪದಗಳದಾವ. ಯಾಕಂದರೆ ನಾವೆಲ್ಲ ವರ್ಷ ವಿಡಿಯೋದಾಗ ಕೇಳ್ತೀವಿ, ಇದು ಕಲಾ ಬಳಗದ ಕ್ಷೇತ್ರ, ಈ ಬಬಲೇಶ್ವರ ಕ್ಷೇತ್ರ. ನೋಡಬೇಕು, ಅರ್ಥ ಅಂದ್ರೆ ದುಡ್ಡ, ಅರ್ಥ ಅಂದ್ರೆ ದುಡ್ಡ. ಯಾಕಂದ್ರೆ ಆಗಿನ ಕಾಲಕ್ಕೆ ನೋಡ್ರವ ಗಂಡನ ಹೆಸರು ಭಾಳ ಚೆನ್ನಾಗಿ ಗೌಪ್ಯವಾಗಿದ್ವು. ಈಗೆಲ್ಲ ನೋಡಿ ಎಷ್ಟು ಒಗಟು ಕಲ್ತಾರ್ಯವ. ಇನ್ನೊಬ್ಬಕ್ಕೆ ನಾನು ಕೇಳಿದಾಗ ಬ್ಯಾಡ ಬಿಡು ಮತ್ತೆ ಏನು ಮಾಡ್ತೀವಿ ಗಂಡನ ಹೆಸರು ಇಲ್ಲವ. ಗಂಡನ ಹೆಸರು ಯಾವಾಗ ಕೇಳ್ತಾರೆ? ಈ ಬಸ್ಸಿಗೆ ಹೋಗಿ ಕೇಳ್ತಾರೇನ್ರಿ? ಬುತ್ತಿ ಕಟ್ಕೊಂಡು ಹೋಗಕ್ಕೆ ಕೇಳ್ತಾರೇನ್ರಿ? ಜಗಳ ಮಾಡೋಕೆ ಗಂಡನ ಹೆಸರು ಕೇಳ್ತಾರೇನ್ರಿ? ಇಲ್ಲ. ಕೈಯಲ್ಲಿ ಆರತಿ ಹಿಡ್ಕೊಂಡು ಆ ಕಡೆ ಈ ಕಡೆ ಒಂದು ಆರತಿ ಇಟ್ಟಿರ್ತಾರೆ. ಒಂದು ಗಂಡನ ಮನೆ ಬೆಳಗಬೇಕು, ಒಂದು ತವರು ಮನೆ ಬೆಳಗಬೇಕು. ಅದಕ್ಕೆ ಆ ಆರತಿ ಕೈಯಾಗಿ ಹಿಡ್ದಾಗ ಕೇಳ್ತಾರೆ ಹೊರತಾಗಿ ಯಾವತ್ತೂ ಕೇಳಂಗಿಲ್ಲ. ಹೇಳೋದು ಕೂಡಲೇ ಅಕ್ಕಿ ಏನು ನೋಡ್ಬೇಕ್ರಿ, ಅತತ್ತ ಸರಿ ಇತತ್ತ ಸರಿ ಬೆಕ್ಕ ಬಂದು ತುಷ್ಯ, ನನ್ನ ಗಂಡನ ಹೆಸರು ಬಸ್ಯ ಅಂದ್ಬಿಟ್ಲಪ್ಪ. ಇದು ಏನಪ್ಪ ಇದು? ಇವತ್ತೆಲ್ಲ ನೋಡ್ರಿ, ಹೋಗಲ್ಲ ಬಸ್ಯ ಬಾರಲ್ಲ ಬಸ್ಯ. ಅವಾಗಿನ ಕಾಲಕ್ಕೆ ಗಂಡನ ಹೆಸರು ಅಂದರೆ ಸಂದಕದಾಗ ಬಂಗಾರ ಇದ್ದಂಗೆತ್ತು. ಧರ್ಮ ಅರ್ಥ ಅಂದ್ರೆ ಎಂತ ಅಂದರೆ ದುಡ್ಡ. ನೀವು ಪ್ರಾಮಾಣಿಕದಿಂದ ಗಳಿಸ್ಬೇಕು, ಪ್ರಾಮಾಣಿಕದಿಂದ ಕಾಯಕವನ್ನು ಮಾಡಿ ದುಡಿಬೇಕು. ನಾವಿವತ್ತು ಗತ್ರಿಗೆ ಹೋಗಿ ಬಂದೇವಿ ತಾಯಂದ್ರೆ, ಹಿಂಗೆ ಬರೋದ ಗೊತ್ತಾಗಲಿಲ್ಲ, ಹಿಂಗೆ ಬಂದೇವಿ. ಜನ ನೆರೆದತ್ತು, ಅಲ್ಲೊಬ್ರಿಗೆ ಇಟ್ಟಾಗ ಜನ ಕೂಡ್ಯಾರಿ. ಇವತ್ತು ಸಂತಿ ನಿತ್ತು 10 ನಿಮಿಷ ನೋಡಿದೇವಿ. ಬಹುತರ ನಾವು 30 ವರ್ಷ ಆತೇವೆ ಪುರಾಣ ಹೇಳಕತ್ತಿ. ಇಂಥ ಹಳ್ಳಿ ಒಳಗೆ ಇಟ್ಟು ಜನ ಕೂಡಿದ್ದು ನಾವು ನೋಡಿದ್ದ. ಆದರೆ ಅದು ಬಬಲೇಶ್ವರ ತಾಲೂಕು ನಿಡೋನಿ ಗ್ರಾಮದ ಜನರನ್ನೇ ನೋಡಿದ್ದೇವೆ. ಎಷ್ಟು ಕೈಪಲ್ಯ ತಾಯಂದರೆ, ನೀವೆಲ್ಲ ಭಾಳ ದುಡಿತಕ್ಕಂಥ ಪ್ರಗತಿಪರ ರೈತರು. ಅಪ್ಪವ್ರು ಅದಕ್ಕೆ ರೈತರಿದ್ದರೆ ರೈತ ಸರ್ಕಾರದ ಬೆನ್ನೆಲುಬ. ಅವ ಇದ್ದರೆ ನಮಗೆ ಅಣ್ಣ, ಅವ ಇಲ್ಲದಿದ್ದರೆ ನಮಗೆ ಅಣ್ಣ ಇಲ್ಲ. ಅಂಥ ಒಂದು ರೈತರ ದಿನಂಪ್ರತಿ ಅಪ್ಪವ್ರು. ಬಹುತರ ನಾವು ಲಾಸ್ಟಿಗೆ ಹೋಗಾಗ ಪ್ರಾರಂಭಕ್ಕೆ ಇಷ್ಟೇ ಅಲ್ಲಿ ನೋಡಿ ದಿನ 10-20 ಮಂದಿಗೆ ಸನ್ಮಾನ ಮಾಡ್ತಾರೆ. ಅಂದರೆ ರೈತರಿಗೆ ಖುಷಿ ಕೊಡಲಿ. ರೈತ ನೋಡ್ರಿ, ರೈತನ ಬೆರಳು ಮಣ್ಣೊಳಗಾಡಿದರೆ ಬಂಗಾರದ ಬೆಳೆಯುವಳು ಭೂಮಿ ತಾಯಿ. ರೈತನ ಬೆರಳು ಮಣ್ಣೊಳಗೆ ಆಡ್ಲಿಕ್ಕಂದ್ರೆ ನಮಗೆಲ್ಲಿ ಸಿಗ್ತದಂದ್ರೆ ಸಿಗುವುದಿಲ್ಲ. ಅದಕ್ಕೆ ಧರ್ಮ, ಅರ್ಥ, ಮೂರನೇದ್ದು ಕಾಮ. ಕಾಮ ಅಂದ್ರೆ ಹೆಣ್ಣಿನ ಭೋಗ್ಸದಲ್ರಿ. ಕೆಲವು ತಪ್ಪು ತಿಳ್ಕೊತಾರೆ ಜನ. ಕಾಮ ಅಂದ್ರೆ ಅದ ಅಲ್ರಿ, ಹೆಣ್ಮಕ್ಳು ಕೂಡ ಭೋಗ್ಸ ಅದೇ ಕಾಮ. ಅದು ಅಲ್ಲ, ಇಚ್ಛೆ, ದುರಾಸೆ. ಇಚ್ಛೆ ಅದು ದುರಾಸೆ, ಕಾಮ ಅಂದ್ರೆ ದುರಾಸೆ. ನಾ ಯಾಕೆ ಮಾತನ್ನು ಕೇಳ್ತೀನಿ ಅಂತ ಅಂದರೆ, ಮೊನ್ನೆ 500 ಜನ ನೀವೆಲ್ಲ ದಿನಂಪ್ರತಿ ಒಂದೊಂದು ಪ್ರಸಾದ ಮಾಡ್ತೀರಿ. ಅಲ್ಲಿ ಕೂಡ ಒಂದು 500 ಜನ ಸೇರಿದ್ರಿ. ಇವತ್ತು ಪ್ರಸಾದ ನಾ ಮಾಡಿಸ್ಬೇಕಂತ ಮಾಡಿ ಬರ್ತಾರೆ. ಏನು ತರಲಿ? ಬುಂದಿಯದ ಉಂಡೆ ತಂದು ಬಿಡಪ್ಪ, ಬೇಸನ್ ಉಂಡೆ ಅಂದೆ. ಬೇಸನ್ ಉಂಡೆ ತೊಗೊಂಡು ಬಂದನ್ರಿ, ಪತ್ರೊಳ್ಳಿ ಕೊಟ್ಟರು. ನಿಮ್ಮ ಮುಂದೆ ಹೇಳಬಾರ್ದು. ಅವು ಒಂದೊಂದು ಇಟ್ಕೋತ ಹಾದನ್ರಿ. ಆ ಊರಾಗ ಒಂದು ಮಂದಿ ಮುದುಕಿ ಭಾಳ ಆಶೀರ್ವಾದಿತ್ರ. ಇದು ಒಂದು ಅದಕ್ಕೆ 10 ಮಾತು ತಿಳ್ಕೊಂಡು ಆ ಬುಂದಿಯದ ಹುಂಡಿ ಹಿಂದೆ ಇಟ್ಕೊಂಡು ಕೂತಿರೋದು. ಅವ್ರು ನೀಡ್ಕೋತ ಆ ಕಡೆ ಹೋದ್ರು, ಹೊಳ್ಳಿ ಬರಲೇ ಇಲ್ಲ. ಅವೇನು ಬರಂಗೆ ಕಾಣಲ್ ಬಿಡ ತಿಳ್ಕೊಂಡು ಹಿಂದಿನ ಬುಂದಿಯದ ನೋಡಿ ತೊಗೊಳಕ್ಕೆ ಹೋಗೈತ್ರಿ. ಹಿಂದಿನ ಬುಂದಿಯದ ನೋಡಿ ನಾಯಿ ತೊಗೊಂಡು ಹೋಗಿಬಿಟ್ಟಿತ್ತು. ಆಸೆ ಆಸ್ತಿ ಮಾಡಿತ್ತು, ದುರಾಸೆ ನಾಶ ಮಾಡಿತ್ತು. ಧರ್ಮ, ಅರ್ಥ, ಕಾಮ, ಮೂರನೇದು ಕಾಮ. ಇವು ಮೂರು ಸರಿಯಾಗಿದ್ರೆ ಮೋಕ್ಷ ತಾನಾಗೆ ನಿನ್ನ ಮನೆ ಬಾಗಿಲಿಗೆ ಬರ್ತದಂತ ಕಲಿಕೇರಿ ಮುರಳಾರಾದ್ರೆ ಹೇಳ್ತಿದ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು ಕುಂಚಿಗಿ ನೋಡಿ, ಕುಮಾರಿ ಅಂದರೆ ಚಿಗಿ, ಕುಂಚಿಗಿ ಅಂದರೆ ಚಿಗಿ, ದೊಡ್ಡವಳಾಗು, ಬೆಳಿ. ಇವೆಲ್ಲ ಅರ್ಥ ಬರಿತಾನ ನೋಡಿ. ಇನ್ನು ಕೊಟ್ಟುಟ ಕುರು, ಈಗ ನೀವು ಆಡಿಸ್ತಿರಲ್ಲ, ಕೊಟ್ಟುಟ ಕುರು ಅಂತಿರಲ್ಲ. ಕೊಟ್ಟುಟ ಕುರು ಅಂದ್ರೆ ಏನ್ರಿ? ನಿಮ್ಮ ಮಗ ಹುಟ್ಟಿದ ಮರುದಿವಸ ನೀವೇನು ಮಾಡ್ತೀರಿ? ಪಂಚಾಂಗದಾರ ಹತ್ರ ಹೋಗ್ತೀರಿ, ಅಪ್ಪವ್ರ ಹತ್ರ ಬರ್ತೀರಿ. ಅವರು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನು ತೆಗೆದು ಒಂದು ಅಕ್ಷರ ಕೊಡ್ತಾರೆ. ಲ ಅಂದ್ರೆ ಲಕ್ಷ್ಮಣ್ಣ, ಬ ಅಂದ್ರೆ ಬಸಪ್ಪ, ಮ ಅಂದ್ರೆ ಮಲ್ಲವ್ವ, ಗ ಅಂದ್ರೆ ಗಂಗವ್ವ, ನೀ ಅಂದ್ರೆ ನಿಂಗಪ್ಪ, ಬಾ ಅಂದ್ರೆ ಬಾಗಪ್ಪ, ಬೋ ಅಂದ್ರೆ ಬೋಗಪ್ಪ. ಈ ಶಬ್ದವನ್ನು ಕೊಡ್ತಾರೆ. ಕೊಟ್ಟುಟ್ಟ ಕುರು ಅನ್ನೋ ಶಬ್ದಕ್ಕೆ ಒಂದು ಅಕ್ಷರ ಏನು ಕೊಡ್ತಾರಲ್ಲ ಗುರುಗಳು, ಇದಕ್ಕೆ ಕೊಟ್ಟುಟ್ಟ ಕುರು ಅಂತಾರ.
ಇನ್ನು ನೋಡ್ರಿ ಜೋಗಳ ಪದ ಭಾಳ ಚಂದ ಹಾಡ್ತಾರಂತ ಅಪ್ಪವ್ರು ಹೇಳ್ಯಾರ. ಜೋಗಳ ಪದ ಅಂದ್ರೆ ಏನು, ಗುಗ್ಗರಿ ಅಂದ್ರೆ ನೀವು ತಾಯಂದ್ರ ತೊಟ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಹಿಕ್ಕಟ್ಟ ಲಾಸ್ಟಿಗೆ ಮಂಗಲ ಆದ ಕೂಡಲೇ ಹಂಚಬೇಕು. ನೀವು ಗುಗ್ಗರಿ ಯಾರೇ ಎಂಥ ಶ್ರೀಮಂತರಿರ್ರಿ ಬಡವರಿರ್ರಿ, ನೀವು ಎರಡೆರಡು ಕಾಳನ್ನು ಗುಗ್ಗರಿಯನ್ನು ಸ್ವೀಕಾರ ಮಾಡಿ ಹೋದರೆ ವರ್ಷ ತನಕ ನಿಮ್ಮ ಮನೆಯೊಳಗಿರ್ತಕ್ಕಂಥ ನಿಗ್ರಹವನ್ನು ತಪ್ಪಿಸುವಂಥ ಶಕ್ತಿ ಶರಣಬಸಪ್ಪನ ಪುರಾಣದಲ್ಲಿ ಅದ. ಗುಗ್ಗರಿಗೆ ನಿಗ್ರಹ ಶಕ್ತಿ ಅದು. ಇನ್ನು ಜೋಗಳ ಪದ ತಾಯಂದ್ರೆ ಹಾಡಬೇಕು. 72,000 ನಾಡಿಗಳದಾವು, ಹೆಣ್ಮಕ್ಳಿಗೆ ಅದಾವು, ಗಂಡು ಮಕ್ಕಳಿಗೆ ಅದಾವು. ಈ ಕಡೆ 36, ಈ ಕಡೆ 36. ಈ 72,000 ನಾಡಿ ಒಳಗೆ ಒಂದು ನಾಡಿ ಹಾಡಿಗಾಗಿ ಉಪವಾಸ ಇರ್ತದೆ. ಇವರೆಲ್ಲ ರೈತರದಾರ. ಹಿಂದೆಲ್ಲ ಒಕ್ಕಲ್ತನ ಮಾಡಿ ಹೊಲದಾಗ ಗಳೆ ಹೊಡೆದು ಎತ್ತುಗಳು ಕೆರೆಗೆ ಒಡ್ನ್ಯಾಗ ನೀರಿಗೆ ಹಳ್ಳದ ನೀರಿಗೆ ಬಿಟ್ಟರೆ ನೀರು ಕುಡಿಯುವಾಗ ಒಂದು ತುತ್ತು ಕುಡಿದು ಮಾಯಿಗೆ ಬಾಯಿ ಎತ್ತಂದ್ರೆ ಸಿಟಿ ಹಾಕ್ತಿದ್ರು ರೈತರು. ಯಾಕ್ರಪ್ಪ ಸಿಳ್ಳು ಹಾಕ್ತಿದ್ರು ಇಲ್ಲಿಂದ ಸಿಳ್ಳು ಹಾಕ್ತಿದ್ರು ಸಿಟಿ ಅಂತೇಳಿ. ನೋಡಿ 4 ಗುಟಕ್ಕೆ ಹೆಚ್ಚು ನೀರು ಕುಡಿತಿತ್ತದು ಎತ್ತ ಎಮ್ಮೆ. ಅಂದ್ರೆ ಸಂಗೀತದಲ್ಲಿ 72,000 ನಾಡಿ ಒಳಗೆ ಒಂದು ನಾಡಿ ಹಾಡಿಗೆಯಾಗೆ ಉಪವಾಸ ಇರ್ತದೆ. ಇಲ್ಲೇ ಒಂದು ಮಟ್ಯಾಳ ಅಂತ ಐತ್ರಿವ, 106 ವರ್ಷ ಮುದುಕೈತಿ, ಒಂದು ಹಲ್ಲು ಬಿದ್ದಿಲ್ಲ, ಸೊಂಟ ಬಾಗಿಲ್ಲ, ತಲೆಯನ್ನು ಕೂದಲು ಬಾಗಿಲ್ಲ. ಆದ್ರೆ ಈ ಮಿಕ್ಸರ್ದಾಗಿನ ಖಾರ ತಿನ್ನಂಗಿಲ್ಲ, ಗಿರ್ನ್ಯಾಗಿನ ಹಿಟ್ಟು ಊಟ ಮಾಡಂಗಿಲ್ಲ. ಈಗ ಹೆಂಗೆ ಅಪ್ಪವ್ರು ಆಯುರ್ವೇದವನ್ನು ಸ್ವೀಕಾರ ಮಾಡ್ತಾರೆ, ತಾನ ಬೀಸ್ಕೊತದೆ, ತಾನ ಸಾನಿಸ್ತದೆ, ತಾನ ಕೈ ರೊಟ್ಟಿ ಮಾಡ್ಕೋತದೆ, ತಾನ ಪುಂಡೆ ಪಲ್ಯ ಮಾಡಿ ತಾನ ಊಟ ಮಾಡ್ತದೆ. ಅಂಥ ಶಕ್ತಿ. ಒಂದಿನ ಏನು ಹಾಡಾಕತ್ತಿ ಬಿಡ್ತಿರೋದು ಮುದುಕಿ, ಬೆಸವಣ್ಣನಂತ ಭಕ್ತನು ಬಂದರೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಉಣಿಸುವೆನು. ಇದನ್ನ 3 ತಾಸು ಹಾಡ್ತೀರಿ ಜ್ವಾಳ ಆಗೋ ತನಕ. ಅವ ಕಲ್ಯಾಣದಿಂದ ಬಸವಣ್ಣ ಬಂದು ಬಾಗಿಲ ಮುಂದೆ ನಿತ್ತ ಪುಟ್ಟಿ ಹಿಟ್ಟು ಬೀಸಿ ಬುಟ್ಟಿ ತುಂಬುವಾಗ ಹೊಳ್ಳಿ ನೋಡಿಲ್ಲ. ನೀ ಯಾರು ತಮ್ಮ ಅಲ್ಲ ಹಾಡಿದಲ್ಲಜ್ಜಿ, ಬಸವಣ್ಣನಂತ ಭಕ್ತನು ಬಂದರೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಉಣಿಸುವಿನಿ ಅಂದಲ್ಲ, ನಾ ಕಲ್ಯಾಣದಿಂದ ಬಂದೀನಿ ಹೋಳಿಗೆ ಮಾಡಿ ನೀಡಂದ ಕೂಡಲೇ ಏನ್ಬೇಕ್ರ ಮುದುಕಿ, ಏ ತಮ್ಮ ನಾ ಹಾಡಿದ್ದು ನನ್ನ ಚಟಕ್ಕೆ ಓಡಿ ಹೋಗಿ ನಿನ್ನ ಮಠಕ್ಕೆ ಅಂದತ್ತಕ್ಕೆ. ಚಟಕ್ಕರ ಹಾಡಬೇಕಂತದಿರ. ಹಿಂದೆಲ್ಲ ಬಿಸಾಗ ಕುಟ್ಟಾಗ ಮಟ್ಟಿ ಹೊಡೆಯುವಾಗ ತಾಯಂದ್ರೆ ಎಷ್ಟು ಚಂದ ಹಾಡ್ತಿದ್ರಿ. ಅಂಥ ಒಂದು ಆ ತೊಟ್ಟಲದ ಒಂದು ಕಾರ್ಯಕ್ರಮ ನೀವೆಲ್ಲ ತಾಯಂದ್ರು ಎಷ್ಟು 2 ಕುಂತಾರ ತೊಟ್ಲು ಬಡ್ಡೆ 3 ನೋಡ್ರಿ. ಆವತ್ತ ಶರಣಬಸವೇಶ್ವರರಿಗೆ ಮಹಾತಾಯಿ ಸಂಗಾಂಬೆ ಒಂಬಾಕೆ ಇದ್ದರೆ ಇವತ್ತ ನಿಡೋಣಿಯ ಅಲ್ಲಿ ಶರಣಬಸಪ್ಪನ ತೊಟ್ಟಲು ಬಡ್ಡ ಕೂತಂಥ 3 ಮಂದಿ ತಾಯಂದಿರಾಗ್ತಾರಲ್ಲ, ಶರಣಬಸಪ್ಪನ ಪುಣ್ಯ ಅಂತ ಅದ ತಾಯಂದ್ರೆ ಶರಣಬಸಪ್ಪನ ಪುಣ್ಯ ಅದ. ಅದಕ್ಕೆ ನೀವೆಲ್ಲ ಪದ್ಧತಿ ಪ್ರಕಾರ ಅವರಿಗೆ ನೀವೆಲ್ಲ ಏನೇನು ಆಡಿಸ್ತಿರಲ್ಲ ಅದನ್ನೆಲ್ಲ ತಾರಚಿತ್ತರಾಯ ಅವೆಲ್ಲವನ್ನು ನೀವು ಪದ್ಧತಿ ಪ್ರಕಾರ 10 ನಿಮಿಷದೊಳಗೆ ನೀವು ಅದನ್ನು ಮಾಡಿ ನಮ್ಮ ಗವಾಯಿಗಳನ್ನು ಹಾಡೋದ್ರಾಗ ಆ ಕಾರ್ಯಕ್ರಮವನ್ನು ಸಜ್ಜು ಮಾಡಿಕೊಡ್ರಿ. ಜಾತ್ರಾ ಮಹೋತ್ಸವ ನಡೀತಾ ತಾಯಂದ್ರೆ ಇವತ್ತು ಅವನು 28 ಅಥವಾ 29ಕ್ಕೆ ನಿಲಾವು ಮಾಡೋನೆ. ಅದಕ್ಕೆ 28, 29 ದಿವಸ ಒಂದು ದಿವಸ ಬಸವ ಬುತ್ತಿನೂ ಕೂಡ ನಾವು ನೀವೆಲ್ಲ ಮಾಡೋಣ. ಇವತ್ತು ತೊಟ್ಟಲ ಕಾರ್ಯಕ್ರಮ, ಸೋಮವಾರ ದಿವಸ ಏನೈತಿ ಮದುವೆ ಕಾರ್ಯಕ್ರಮ. ನೀವೆಲ್ಲ ಗಣ್ಯವರಾಗಿ ಹೆಣ್ಣವರಾಗಿ ಅಡ್ಬೀಗರಾಗಿ ನೀವೆಲ್ಲ ಏನೇನು ಈಗಾಗಲೆಲ್ಲ ಅರಿಶಿನ ಪತ್ಲ ಆಯರಿ ನೀವೆಲ್ಲ ತಾಯಂದರೆ ನೀವು ಸಂಕೋಚ ಪಡಬೇಡ. ಯಾರು ಮನಸಾಪೂರ್ವಕವಾಗಿ ನಿಮ್ಮ ಮಕ್ಕಳಂತೆ ಈ ಶರಣಬಸಪ್ಪನ ಪುರಾಣ, ನನ್ನ ಮಗ ಈ ಪುರಾಣ ಇಲ್ಲಿ ಹತ್ಯದ, ನನ್ನ ಗುರುವಿನ ಪುರಾಣ ಹತ್ಯದ, ಒಬ್ಬ ಶರಣರ ಪುರಾಣ ಹತ್ಯದ ಅಂತ ತಿಳ್ಕೊಂಡು ಭಕ್ತಿಯಿಂದ ನೀವು ಹೊಲ ಬಿಟ್ಟು ಬಂದ ಪುರಾಣ ಕೇಳಿದ್ರೆ ನಿಮಗೆ ಮುಕ್ತಿ ಮಾರ್ಗವನ್ನು ಶರಣಬಸಪ್ಪ ತೋರ್ತಾನೆ. ನೀವು ಅಳ್ಕೋತ ಅಲ್ಲಿ ಆದ್ರೆ ಏನೈತೆ ಅಲ್ಲಿ ಆದ್ರೆ ಏನೈತೆ ತಿಳ್ಕೊಂಡು ಹಿಂಗೆ ಬಂದ್ರೆ ಅಂದರೆ ಇದು ಒಲಿಯೋದಿಲ್ಲ. ಇದು ಶರಣರ ಪುರಾಣ ಹೆಂಗಂದ್ರೆ ಕಾಮಧೇನು ಕಲ್ಪವೃಕ್ಷ ಪುರಾಣ. ಕಲ್ಪವೃಕ್ಷ ಪುರಾಣ ನಿಮ್ಮ ಮನೆ ಒಳಗೆ ಎಮ್ಮೆ ಇದ್ರ ತಾಯಂದ್ರೆ, ಎಮ್ಮೆ ಐತಂದ್ರೆ ಮೀಸಲು ತುಪ್ಪ ಹಿಡಿತಿಲ್ರಿ 11 ದಿವಸ 15 ದಿವಸ. ಹಾಗೆ ಇದು ಪ್ರತಿ ವರ್ಷ ಅಕ್ಕಮಹಾದೇವಿ ಜಯಂತಿ ಹಿಡ್ಕೊಂಡು ಬಸವ ಜಯಂತಿ ತನಕ 20 ಅಥವಾ 19 ದಿವಸ ಈ ದೇಹವನ್ನು ಮೀಸಲಾಗಿ ಹಿಡಿಬೇಕು. ನಾವು ಶನಿವೀರಪ್ಪ ನೋಡ್ಬೇಕಂದ್ರೆ ಶನಿವೀರೇಶ್ವರ ಮಠಕ್ಕೆ ಹೋಗ್ಬೇಕು. ಇವತ್ತೊಬ್ಬ ಹೆಣ್ಮಗಳನ್ನ ಭಾಳ ಚಂದ ಕೇಳ್ತದೆ, ಮತ್ತು ಪ್ರವಚನ ಅದ್ಭುತ ನಡೆದದೆ. ಎಲ್ಲಿ ಕೂತು ಕೇಳ್ತಿರುವ ನಾವು ಗಂಡ ಹೆಂಡತಿ ಮ್ಯಾಳೆ ಮ್ಯಾಗ ಕೂತು ಕೇಳ್ತೇವೆ ಅಂದ್ರು. ಮ್ಯಾಳೆ ಮ್ಯಾಗ ಬ್ಯಾಡೇವ ಮುಂದೆ ಬಾ. ಇಲ್ಲಿ ಕೂತು ಕೇಳೋದಕ್ಕೆ, ಗ್ವಾಡಿ ಮರಿ ಕೂತು ಕೇಳೋದಕ್ಕೆ, ಮ್ಯಾಳೆ ಮ್ಯಾಗ ಕೂತು ಕೇಳೋದಕ್ಕೆ, ಒಟ್ಟ ಕೇಳಲಾರಕ್ಕೆ ನೋಡು. ಇಲ್ಲಿ ಕೂತು ನೀವೇನು ಪುರಾಣ ಕೇಳ್ತಿಲ್ಲ ತಾಯಂದ್ರೆ ನೀವೆಲ್ಲ ಬಿತ್ತುವ ಜ್ವಾಳ ಇದ್ದಂಗೆ. ಬಿತ್ತುವ ಜ್ವಾಳ ಅಂತ ಇರ್ತಾವ ನೋಡಿ. ರೈತ 5 ಕಿಲೋ ಪಾಕೆಟನ್ನು ಪಟಪಟೆ ಮ್ಯಾಗ ಹೇರ್ಕೊಂಡು ಹೋಗ್ಕಾಣ. ಯಾಕ್ರಿ 5 ಕಿಲೋ ಪಾಕೆಟ್ ಬಿತ್ತಾಕ ಸರ್
ಹೌದು, 5 ಕಿಲೋ ಪಾಕೆಟ್. ಅದ ಬಿತ್ತಿದ ಪಾಕೆಟ್ ಜೋಳ 50 ಚೀಲ ಅಂತಂದ್ರೆ ಪಟಪಟಿ ಮ್ಯಾಗ ಹೇರ್ಕೊಂಬರ್ತಾನಂತ, ಟ್ಯಾಕ್ಟರ್ದಾಗ ಎತ್ತಿನ ಗಾಡಿಯಾಗ ಹೇರ್ಕೊಂಬರ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡು 5 ಕಿಲೋ ಪಾಕೆಟ್ ಒಬ್ಬ ರೈತ ಪಟಪಟಿ ಮ್ಯಾಗ ಹೋಗಿ ಬಿತ್ತಾನೆ. ಅದು ಬೆಳೆದಂಥ 10-20 ಚೀಲ ಪಟಪಟಿಯಾಗಿ ತರಂಗಿಲ್ಲ, ಟ್ಯಾಕ್ಟರ್ದಾಗ ತರ್ತಾನ. ಹೌದಲ್ಲ? ಹಂಗೆ ನೀವು 19 ದಿವಸ 20 ದಿವಸ ಪುರಾಣ ಕೇಳಿದ್ರೆ ನಿಮಗೆಲ್ಲ ಮುಕ್ತಿ ಮಾರ್ಗದ ಶರಣರ ಸಂತರ ಸಿಗ್ತದೆ. ಈ ನೀವು ಕೂತಿಲ್ಲಿ ಕೇಳೋದು ಬಿತ್ತು ಜ್ವಾಳ ಇದ್ದಂಗೆ. ಇವು ಗಾಡಿ ಮರಿ ಕೂತು ಕೇಳ್ತಾವಲ್ರಿ, ಇವು ಹಗೆದಾಗಿನ ಜ್ವಾಳ ಇದ್ದಂಗೆ. ಹಾಗೆ ಇದ್ದು ಅಲ್ರಿ ಹಿಂದಿನ ಕಾಲಕ್ಕೆ. ಇನ್ನು ನೋಡ್ರಿ ಮ್ಯಾಳೆ ಮ್ಯಾಗ ಕೂತು ಕೇಳ್ತಾವಲ್ರಿ ಆ ಪುರಾಣ, ಅವು ನುಸಿ ಹತ್ತಿ ಜ್ವಾಳ ಇದ್ದಂಗೆ. ಇನ್ನು ಒಟ್ಟ ಪುರಾಣ ಕೇಳಂಗಿಲ್ಲ ನೋಡಿ, ಪುರಾಣಕ್ಕೆ ಅಂದ ಗೊತ್ತಿಲ್ಲ, ಅವು ಕಾಡಿಗೆ ಜ್ವಾಳ ಇದ್ದಂಗೆ. ಹಿಂದೆ ತೂರ್ದ ಕೂಡಲೇ ಕರ್ರಂದು ಹೋಗಿತ್ತಲ್ರಿ. ಅದಕ್ಕೆ ನಾನು ನಿಡೋಣಿ ಗ್ರಾಮದ ಶರಣ ತಂದೆ ತಾಯಿಗೆ ಏನು ಹೇಳ್ತೀನಿ ಅಂದರೆ, ನೀವು ಕ್ವಾಡಿಗೆ ಜ್ವಾಳ ಆಗದೆ, ನುಸಿ ಹತ್ತಿದ ಜ್ವಾಳ ಆಗದೆ, ಹಗೆದಾಗಿನ ಜ್ವಾಳ ಆಗದೆ, ಶನಿವೀರಪ್ಪನ ಮಠದಾಗ ಬಂದು ಕೂತು ಬಿತ್ತು ಜ್ವಾಳ ಆಗಿ ನೀವು ಕುತ್ತು ಕಳ್ಕೊಡಂತ ನಾವು ಹೇಳ್ತೇವೆ ಅಷ್ಟೇ. ಕುತ್ತು ಕಳ್ಕೋಬೇಕು. 360 ಕುತ್ತ, ಕೆಮ್ಮಿ ಸತ್ತ, ಬಿದ್ದು ಸತ್ತ, ಅಲ್ಲಿ ಹೋಗಿ ಸತ್ತ, ಮಾತಾಡಿ ಸತ್ತ, ನೀರು ಕುಡಿಯಾಗ ಸತ್ತ. ಈ ಮರಣವನ್ನು ತಪ್ಪಿಸುವಂಥ ಶಕ್ತಿ ಈ ಗುರುಗಳ ಮಠದಲ್ಲಿದೆ. ನೀವು ಜನ ಬಾಳಿದಲ್ಲಿ ಪುಣ್ಯ ಸ್ಥಳವಲ್ಲ. ಇವತ್ತು ಸಂತ್ಯಾಗ ಕೂಡಿದ್ರೆ ಅದು ಪುಣ್ಯ ಸ್ಥಳ ಅನ್ರದ. ಜನ ಬಾಳಿದಲ್ಲಿ ಪುಣ್ಯ ಸ್ಥಳವಲ್ಲ. ನಿಡೋಣಿ ಗ್ರಾಮದಾಗ ಸಂತ್ಯಾಗ ಜನ ಬಾಳ ಕುಡಿದ ಅದು ಪುಣ್ಯ ಸ್ಥಳವಲ್ಲ. ಬಬಲೇಶ್ವರದ ಬಸ್ ಸ್ಟ್ಯಾಂಡ್ನಾಗ ಜನ ಬಾಳ ಕುಡಿದ ಅದು ಪುಣ್ಯ ಸ್ಥಳವಲ್ಲ. ಸಿನಿಮಾ ಟಾಕೀಸ್ನಾಗ ಜನ ಭಾಳ ಕೂಡ್ತದಲ್ಲ ಅದು ಪುಣ್ಯ ಸ್ಥಳವಲ್ಲ. ಪುಣ್ಯ ಸ್ಥಳ ಯಾವುದು ಅಂದರೆ ನಿಡೋಣಿ ಗ್ರಾಮದವರು ಹೊಲ ಬಿಟ್ಟು ಮಠದಾಗ ಬಂದು ಕೂತಿರಲ್ಲ, ಇದು ನಿಜವಾದ ಪುಣ್ಯ ಸ್ಥಳ, ಇದು ನಿಜವಾದ ಪುಣ್ಯ ಸ್ಥಳ. ರೋಗ ಹತ್ತಿದ ಮನುಷ್ಯ ಇಲ್ಲಿ ಬಂದು ಕುಂತು ಹೋದರೆ ರೋಗ ಕಳೆಯುವಂಥ ಶಕ್ತಿ ಈ ಮಠದಲ್ಲಿದೆ. ಶನಿವೀರಪ್ಪ ಅವ್ರ ಹತ್ರ ಇದ್ದಾಗ ಬರಗಾಲ, ಯಾವಾಗ್ರಿ ಹಿರಿಯರಿಗೆ ಗೊತ್ತದ, 42 ವರ್ಷಕ್ಕೆ ಬರಗಾಲ, 1942ರಲ್ಲಿ ಬರಗಾಲ, 1972ರಲ್ಲಿ ಬರಗಾಲ, 1982ರಲ್ಲಿ ಬರಗಾಲ. ಅಲ್ಲಿಂದ ಬರಗಾಲಿಲ್ಲ. ಈಗ ನೀರಾವರಿ ಆಯ್ತು. ಹಸಿರು ಕ್ರಾಂತಿ, ಹೊಸ ಸಂಕ್ರಾಂತಿ ಮೊಟ್ಟ ಮೊದಲು ಗೈದರು ಇದೆಲ್ಲ ಈ ಭಾಗದ ಹಿರಿಯರು. ಅವಾಗ ನೋಡಿ ಬಿಜಾಪುರಕ್ಕೆ ಹೋಗ್ಬೇಕು ಇವರೆಲ್ಲ ರೈತರು. ಸಜ್ಜಿ ತರಬೇಕು, ಸರ್ಕಾರದಿಂದ ಸಜ್ಜಿ ಕೊಡಬೇಕು, ಅದನ್ನು ತಂದು ಬೀಸ್ಕೊಂಡು ಊಟ ಮಾಡಬೇಕು. ಅಂಥ ಪರಿಸ್ಥಿತಿ ತಾಯಂದ್ರೆ 1982ರಲ್ಲಿ ಬರಗಾಲ ಬೀಳ್ತದೆ, 72ರಲ್ಲಿ ಬರಗಾಲ ಬೀಳ್ತದೆ. ಒಬ್ಬ ರೈತ ಬರ್ತಾನೆ, ಶನಿವೀರಪ್ಪ ಅವ್ರಿಗೆ ಹೇಳ್ತಾನೆ, ಬಿತ್ತು ಬೀಜ ನನ್ನ ಹೆಂಡತಿ ಬಿತ್ತಬೇಡ ಅಂತಾಳೆ, ನಾ ಬಿತ್ತಬೇಕಂತೀನಿ, ಯಾವುದು ಶ್ರೇಷ್ಠ? ಆಯ್ತಪ್ಪ ನಿನ್ನ ಮೇಲೆ ಬಸವನ ಶಕ್ತಿ ಮೂಡ್ಯದ, ಬಿತ್ತು ಬಿಡು ಒಣ ಹೊಲ್ದಾಗ ಅಂತಾರೆ ಅಪ್ಪವ್ರು. ಒಣ ಹೊಲ್ದಾಗ ಹೋಗಿ ಬಿತ್ತಾನ್ರಿ, ಒಂದು 10 ಕಿಲೋ ಜೋಳ ಹೋಗಿ ನಿಡೋಣಿ ಭಕ್ತ ಹೊಲದಾಗ ಬಿತ್ತಿದ ಕೂಡಲೇ ಅವಾಗ ಜ್ವಾಳದ ಕಾಳ ತನ್ನ ತಾಯಿ ಕೇಳ್ತತ್, ಯವ್ವ ಏನು ಸುಮಾರದನ್ ರೈತ ಇವ, ಕೆಟ್ಟ ಬಿಸಿಲಾಗ ಮಳಿ ಇಲ್ಲ, ಸುಡ್ತದ, ಈ ಸುಡು ಬೂದಿ ಅಂತ ಮಣ್ಣಿನೊಳಗೆ ನಮ್ಮನ್ನು ಹಾಕಿ ಹೋಗ್ಯಾನ, ನಮ್ಮ ಪರಿಸ್ಥಿತಿ ಹೆಂಗಾಗಿರಬೇಡ, ಮೈ ಚುರ್ರನ್ನಾಕತ್ತೈತಿವ್ವ, ತಡ್ಕೊಳ್ರಿ ಮಕ್ಕಳೇ, ಸುಖ ಸಿಗ್ತದ, ಶನಿವರಪ್ಪನ ವಾಣಿ ಆಗ್ಯದ, ಆಶೀರ್ವಾದ ದೊರಿತೈತೆ ಅಂದಾಗ ನೋಡ್ರಿ, ಹೊತ್ತು ಹೊಂಡದ್ರಾಗ ಮಳಿ ಅಕ್ಕೈತತ್ರಿ, ಹೊತ್ತು ಹೊಂಡದ್ರಾಗ ಮಳಿ ಅಕ್ಕದ, ಮಳಿಗೆ 3 ದಿವಸದಾಗ ಸಿಗಿತದ. 2 ಎಲೆ ಬಿಡ್ತು, 4 ಎಲೆ ಬಿಡ್ತು, 10 ಎಲೆ ಬಿಡ್ತು, ಇಡು ದೊಡ್ಡ ತೆನಿ ಹಾಕಿತು ಬಿಳಿ ಜೋಳ. ಮುಂದೆ ನೀವೇನು ಮಾಡ್ತೀರವ, ಜೋಳ ಕೊಯ್ಯಾಕ ಕುಡುಗೋಲು ತೊಗೊಂಡು ಹೋಗಿರಲ್ಲ, ಕುಡುಗೋಲು ತೊಗೊಂಡು ಹೋಗಿ ರುಂಡ ಕೊಯ್ಯುವಾಗ ಅವು ಅಂದು ಯವ್ವ ರೈತ ಬಿದ್ದದಕ್ಕೆ ಮಳಿ ಆತು, ನಾವು ಬೆಳೆದ್ರೆ ಎತ್ತೇವೆ, ಅಕ್ಕ ತಮ್ಮ ಅಣ್ಣ ತಂಗಿ ಬಂಧು ಬಾಂಧವರು ಚಂದ ಹಸಿರು ಕಾಣ್ತೇವೆ, ಅವಾಗ ಕುಡುಗೋಲು ತಂದು ಕುತ್ತಿಗೆ ಕೊಯ್ಯಾಕತ್ತಾಳೆವ್ವ, ತಡ್ಕೊಳ್ರಿ ಮಕ್ಕಳೇ, ಸುಖ ಸಿಗ್ತದೆ, ಶನಿವೀರಪ್ಪನ ಆಶೀರ್ವಾದ ದೊರೀತದೆ. ಮುಂದೇನು ಮಾಡ್ತಾನೆ ರೈತ? ಕಣ ಮಾಡ್ತಾನ್ರಿ, ಹಿಂಡಿ ಕಡ್ತಾನ, ಬೂದುಗನ ತರ್ತಾನ, ಗ್ವಾರಿ ತರ್ತಾನ, ಮೆಟ್ನಾಲಿಗೆ ಮಾಡ್ತಾನ, ಕಣಕ್ಕೆ ಹಾಕ್ತಾನ. ತೆನಿ ಕಣಕ್ಕೆ ಹಾಕುವಾಗ ಏನು ರೈತ ಎಷ್ಟು ಜಾನ್ರಿ? 12 ದಂಟಿಗೆ ಒಂದು ಸೂಡ, 12 ಸೂಡಿಗೊಂದು ಪೆಂಡಿ, 12 ಪೆಂಡಿಗೊಂದು ಗಾಡಿ, 12 ಗಾಡಿಗೆ ಒಂದು ಬನಿ. ಈ ಭಾಗದಾಗ ಅಷ್ಟು ರೈತರು ಚಲೋ ಇತ್ತು. ಅವಾಗೆಲ್ಲ ಮೂರದಲ್ಲಿ ಮೇಟಿಗೆ ಹೋಗೋದ ಸಂದರ್ಭದೊಳಗೆ ಎತ್ತು ತರ್ತಾನ, ಆ ಕಾಡಿ 4 ಈ ಕಾಡಿ 4 ಎತ್ತು ತುಳಿಯುವಾಗ ಚಡಪಡಿ ಹೋಗಿಬಿಟ್ಟು ಹೊತ್ತ ಕಾಳ. ತಾಯಿ ಕೇಳ್ತಾವತ್ತ ಕಾಳುಗಳು, ಯವ್ವ ಎತ್ತಿನ ಕಾಲಿಗೆ ತುಳಿಸಿದ ಸಿಡದ ನಾವು ಬೇರೆ ಅವರು ಬೇರೆ ಅದು ಅಂದಾಗ ತಾಯಿ ಕಾಳು ಹೇಳ್ತದೆ, ತಡ್ಕೊಳ್ರಿ ಮಕ್ಕಳೇ, ಸುಖ ಸಿಕ್ಕೇ ಸಿಗ್ತದೆ. ಸುಮಾರು 50 ಚೀಲ ನೋಡ್ರಿ,
50 ಚೀಲ ಕಾಳಾಯ್ತು ಬರಗಾಲದ ಪರಿಸ್ಥಿತಿ ಒಳಗೆ. ಆ ಚೀಲವನ್ನು ತಂದು ಮನ್ಯಾಗ ಹಚ್ತಾನೆ. ರೈತ ಏನು ಒಟ್ಟು ತಿಂತಾನಂದ್ರ ನುಸಿ ಹತ್ತಾವ ಅಂತ ತಿಳ್ಕೊಂಡು ಮಾರಾಟಕ್ಕೆ ಕರಿತಾನ. ಒಬ್ಬ ಏನು ತರ್ತಾನವ ಮಾರವ ವ್ಯಾಪಾರ ಮಾಡೋ ಒಂದು ಕೆಬ್ಬುಡ್ದೊಂದು ಬಬ್ಬು ತಂದನ್ರಿ ಚೀಲದ ಹೊಟ್ಟೆಯಾಗಿ ಹಿಂಗೆ ಹೊಡೆದ. ಯವ್ವ ರಕ್ತ ಬಂದಂಗಾಯ್ತು, ಕೆಬ್ಬುಣ ಚಡಿ ತುರುಕಿದ ಅಂದಾಗ ತಡ್ಕೊಳ್ರಿ ಮಕ್ಕಳೇ ಸುಖ ಸಿಗುತ್ತದೆ. ಇದಕ್ಕೆ ತಟ್ಟಬಾರ್ದು ನೀವು ಚಪ್ಪಾಳೆ. ಈ 19 ದಿವಸ ಶರಣ ಬಸಪ್ಪನ ಪುರಾಣ ಕೇಳ್ತಿರಲ್ಲ, 19 ದಿವಸ ಶರಣ ಬಸಪ್ಪನ ಪುರಾಣ ಕೇಳಿ ವರ್ಷ ತನಕ ಕೆಟ್ಟದ್ದನ್ನು ಬಿಟ್ಟು ಚಲೋದನ್ನು ಹೊಟ್ಟೆಯಾಗಿಟ್ಕೊಂಡು ಬಿಟ್ಟು ಶನಿವೀರಪ್ಪ ಸಿದ್ಧಲಿಂಗೇಶ್ವರ ನಿಮಗೆ ಶವಾಶ ಅಂತ ಚಪ್ಪಾಳೆ ತಡ್ತಾನ. ಕೆಟ್ಟದ್ದನ್ನು ಬಿಡೋದು, ಚಲೋದನ್ನು ಇಟ್ಕೊಳ್ಳೋದು, ಅದಕ್ಕೆ ಇದು ಪುರಾಣ. ಏನು ನಿಮಗೆ ಕೆಲಸ ಇಲ್ಲ, ನಮಗೆ ಕೆಲಸ ಇಲ್ಲ, ಅಪ್ಪವ್ರಿಗೆ ಕೆಲಸ ಇಲ್ಲ. ಇದನ್ನು ಮಾಡೋದು ಅದಕ್ಕೆ ಇದೇನು ದೊಡ್ಡ ಲಾಭ ಅದ? ದೊಡ್ಡ ಲುಕ್ಸಾನದ ಇದು. ಲಕ್ಷಾಂತರ ಖರ್ಚು ಮಾಡಿ ಮಾಡೋದು ದೊಡ್ಡ ಲುಕ್ಸಾನ. ಆದ್ರೆ ಜ್ಞಾನ ಸಿಗುದಿಲ್ಲ ತಾಯಂದ್ರೆ. ಇವತ್ತು ಸಿದ್ದರಾಮಯ್ಯನವರು ಅದಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಾರ. ನಿಮಗೆಲ್ಲ ಕೊಟ್ಟಾರ, ತಿಂಗಳ 2,2 ಸಾವಿರ ರೂಪಾಯಿ ಕೊಟ್ಟಾರ, ಹೌದಲ್ಲ? ಎಲ್ಲ ನಿಮ್ಮದೇ ವೈಕ್, ಹೌದಲ್ಲ? ನಮ್ಮದೇನೂ ಇಲ್ಲ ಇವತ್ತೆಲ್ಲ, ಎಲ್ಲವೂ ಭಗವಂತ ನಿಮಗೆ ಕೊಟ್ಟಾನ. ಎಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಹೋದ್ರೆ ತಾಯಂದ್ರೆ ನೀವು ಹೋಗಿ ಪ್ರಶ್ನೆ ಮಾಡಿ. ನಿಮಗೆ ಸರ್ಕಾರ ಸೈಕಲ್ ಕೊಡಬಹುದು, ಸರ್ಕಾರ ಸಕ್ಕರೆ ಕೊಡಬಹುದು, ಸರ್ಕಾರ ಪ್ಲಾಟ್ ಕೊಡಬಹುದು, ಸರ್ಕಾರ ಪಟಪಟಿ ಕೊಡಬಹುದು. ಸರ್ಕಾರ ಜ್ಞಾನ ಕೊಡೋಕ್ಕಾಗೋದಿಲ್ಲ. ಒಂದು ಪಾಯ್ಕಿಲೋ ಜ್ಞಾನ ಕೊಡಪ್ಪ ಅಂತೇಳ್ರಿ ಕೇಳ್ರಿ, ಕೊಡೋಕ್ಕಾಗೋದಿಲ್ಲ. ನಿಡೋಣಿ ಗ್ರಾಮದ ಶರಣ ತಂದೆ ತಾಯಿಗಳಿಗೆ ನಾ ಕೇಳೋದೇನೆಂದರೆ, ಸರ್ಕಾರ ಸಕ್ಕರೆ ಕೊಡ್ಬೋದು, ಸರ್ಕಾರ ಸೈಕಲ್ ಕೊಡ್ಬೋದು, ಸರ್ಕಾರ ಪಟಪಟಿ ಕೊಡ್ಬೋದು, ಸರ್ಕಾರ ಪ್ಲಾಟ್ ಕೊಡ್ಬೋದು. ಆದರೆ ಸರ್ಕಾರಕ್ಕೆ ಜ್ಞಾನ ಕೊಡೋಕ್ಕಾಗೋದಿಲ್ಲ. ಸರ್ಕಾರಕ್ಕೆ ಜ್ಞಾನ ಕೊಡಲಾರಂಥ ಜ್ಞಾನ ಕೊಡೋರು ಯಾರು? ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ನಿಮಗೆ ಜ್ಞಾನ ಕೊಡ್ತಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನೀವೆಟ್ಟೇ ಶ್ರೀಮಂತರಿರಿ, ಎಟ್ಟೇ ಬಡವರಿರಿ, ನಿಮ್ಮ ರೊಕ್ಕ ರೂಪಾಯಿ ಸೀರೆ ಯಾರೂ ನೋಡಕ್ಕೆ ಬರಂಗಿಲ್ಲ. ಯಾರ ಬಂದು ನೋಡ್ತಾರನ್ರಿ? ಯಾರು ನಾನು ಅಲ್ಲಿ ಸೀರಿಟ್ಟದಾವ್, ಇದು ನೋಡಕ್ಕೆ ಬರಂಗಿಲ್ಲ. ಅದಕ್ಕೆ ಆ ಕೆಟ್ಟದ್ದನ್ನು ಬಿಡ್ತೈತೆಪ್ಪ, ಅದಕ್ಕೆ ಬಡ್ಡ್ಯಾಗ ಬಡಿತೀನಿ ಅಂತ ಹೇಳಿದಾಗ ನೋಡ್ರಿ, ಅವಾಗ ಹಸನು ಮಾಡಿ ಕಲ್ಲಾಗ ಬಿಸಿ ಹೊತ್ತಿನಾಗ ಕಾಳು ಒತ್ತಾಟಿ ಎಲ್ಲ ಚಿಡಿಪುಡಿ ಆದವು. ಆ ಸಂದರ್ಭದೊಳಗೆ ಗೊಳಲು ಒತ್ತಾಟಿ, ನುಚ್ಚು ಒತ್ತಾಟಿ, ಹಿಟ್ಟು ಒತ್ತಾಟಿ, ಈಗಲ್ರಿ ಅವಾಗ ಬೀಸಾಕಿ. ಆ ಸಂದರ್ಭದೊಳಗೆ ನೋಡ್ರಿ, ಅವಾಗ ಅಲ್ಲಿರ್ತಕ್ಕಂಥ ನೀವೇನು ಮಾಡ್ತೀರವ, ನೀವು ಜಳಕ ಮಾಡುವಾಗ ತಣ್ಣೀರು ಹಾಕೋತೀರಿ, ಹೌದಲ್ಲ? ತಣ್ಣೀರು ಹಾಕೋತೀರಿ. ಆದ್ರೆ ಆ ಹಿಟ್ಟಿನ ನೀರು ಹಾಕುವಾಗ ತಣ್ಣೀರು ಏನ್ರ ಹಾಕ್ತಾರಣ್ಣ, ಮೈ ಚುರುಕತ್ ನೋಡ್ರ ಕಾಳಿಗೆ. ಯವ್ವ ತಾ ಜಳಕ ಮಾಡುವಾಗ ತಣ್ಣೀರು ಹಾಕೊಂಡು ಜಳಕ ಮಾಡ್ತಾಳೆ, ನಮಗೆ ಚುರು ಅಣ್ಣಾಕತೈತವ ಅಂದಾಗ ತಡ್ಕೊಳ್ರಿ ಮಕ್ಕಳೇ, ಸುಖ ಸಿಕ್ಕೇ ಸಿಗ್ತದೆ. ಮುಂದೆ ನೀವೇನು ಮಾಡ್ತೀರಿ? ಹಿಟ್ಟು ಕಲಿಸ್ತೀರಿ. ಅತ್ತಿ ಸಿಟ್ಟ ಮಾವನ ಸಿಟ್ಟ ತಗೊಂಡು ಕೊಮ್ಮನಿಗೆ ಹಿಂಗೆ ದಪ್ಪ ಮುಗಿತೀರಿ ನೀವು. ಅಲ್ಲ, ನೀವು ಚಲೋ ಹೋದ್ರಿ. ನಮ್ಮ ಊರಾಗ 10 ಕೊಮ್ಮನಿಗೆ ಮುರಿದಾಳು ಹೋಗ್ಬೇಕು ರೊಟ್ಟಿ ಮಾಡು. ಗಂಡ ಕೆಬ್ಬುಣದ ತಂದು ಕೊಟ್ಟ, ನಾವು ಬೇಡ ಅಂತೇಳಿ 10 ಕೊಬ್ಬು. ಅವಾಗ ನೋಡ್ರಿ ನೀವೇನು ಮಾಡ್ತೀರಿ? ರೊಟ್ಟಿ ಬಡಿತೀರಿ. ಅದಕ್ಕೆ ತಾಯಂದ್ರೆ ನೀವು ರೊಟ್ಟಿ ಬಡಿಯುವಾಗ ನಿಮ್ಮ ಮಕ್ಕಳು ಬೆಳಿಬೇಕಾದ್ರೆ, ನಿಮ್ಮ ಮಕ್ಕಳಿಗೆ ಜ್ಞಾನ ಹೊಂದಬೇಕಾಗಿತ್ತಂದ್ರೆ ನೀವು ರೊಟ್ಟಿ ಬಡಿಯುವಾಗ ಅತ್ತಿನ ಬೈಬಾರ್ದು, ಮಾವನ ಬೈಬಾರ್ದು, ಗಂಡನ ಬೈಬಾರ್ದು. ಶಿವನಾಮ ನುಡಿಯುತ್ತ, ಸಿದ್ಧಲಿಂಗೇಶ ಅನ್ನುತ್ತ, ಶನಿವೀರೇಶ ಅಂತ ನುಡಿಯುತ್ತ. ನಿಮ್ಮ ಮಕ್ಕಳಿಗೆ ರೊಟ್ಟಿ ನೀಡಿ, ಅಲ್ಲಿ ರೊಟ್ಟಿ ಮಾಡಿ ಊಟ ಮಾಡಿಸ್ರಿ. ಅವ್ರು ಎಂಥ ಜ್ಞಾನ, ಮಹಾತ್ಮ ಬಸವೇಶ್ವರಂಥ ಜ್ಞಾನ ನಿಮ್ಮ ಮಕ್ಕಳು ಹೊಟ್ಟ್ಯಾಗ ಬೆಳಿತಾವ ತಾಯಂದ್ರೆ. ಎಲ್ಲವನ್ನು ಬಡಿದು ನೀವೇನು ಮಾಡ್ತೀರಿ? ಲಾಸ್ಟಿಗೆ ತೆವಿ ಮ್ಯಾಗ ಹಾಕ್ತೀರಿ, ಹಿಟ್ಟಿನ ನೀರು ಹಚ್ತೀರಿ. ಇಟ್ಟು ಮಾಡ್ತಿಲ್ರಿ? ನನಗಂತೂ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ, ಹೇಳ್ತೀನಿ ಅಷ್ಟೇ. ಮತ್ತೇನು ಮಾಡ್ತೀರಿವ? ಹೊಟ್ಟೆ ಉಬ್ಬಲಿ ಅಂತೇಳಿ ಬೆಂಕಿ ಮ್ಯಾಗ ಇಡ್ತೀರಿ. ಅವಾಗ ತಾಯಿ ಕಾಳಂತ ಯವ್ವ ಮೈ ಚುರ್ರ ಅಂತೈತಿ, ಅದು ಹಿಟ್ಟಿನ ನೀರು ಆಗೈತಿ, ಅರಿಬಿಲೆ ಸಾವ್ರತಾಳ, ಅಟ್ಟ ಎಲ್ಲ ಹೊಟ್ಟೆ ಉಬ್ಬಲತ್ತ ಬೆಂಕಿಯಾಗಿ ಇಟ್ಟಾಳಂದಾಗ ತಡ್ಕೊಳ್ರಿ ಮಕ್ಕಳೇ, ಶನಿವೀರಪ್ಪನ ಆಶೀರ್ವಾದ ದೊರೀತೈತೆ ಅನ್ನುವಾಗ ಶನಿವೀರಪ್ಪನ ಪೂಜಾರಿ ಮಲ್ಲೈ ಜೋಳಿಗೆ ತಗೊಂಡು ಹೋದ. ಆ ಜೋಳಿಗಾಗ ರೊಟ್ಟಿ ಬೆತ್ತು, ಆ ರೊಟ್ಟಿ ಶನಿವೀರಪ್ಪನ ಹೊಟ್ಟ್ಯಾಗ ಹೋಗಿ ಅದು ಮುಕ್ತಿ ಪಡಿತು ತಾಯಂದ್ರೆ, ಅದು ಮುಕ್ತಿ ಪಡಿತದ. ಇಷ್ಟು ಕಷ್ಟದ ಬರೀ ಸುಮ್ಮನೆ ಏನ್ರಿ ಗುರುವಿಂದ ಇದು ಸಿಗಬೇಕಾಗಿತ್ತಂದ್ರೆ ಅದನ್ನು ಸಂತ್ಯಾಗಿಂದ ಅಲ್ಲ. ಅದಕ್ಕಲ್ಲಿರ್ತಕ್ಕಂಥ ಮಹಾ ತಾಯಿಗೆ ಯಾರು ಹೇಳ್ತಾರೆ? ಕಲಿಕೇರಿ ಮರಳಾರಾದರು ಶರಣ ಬಸಪ್ಪನ ತಾಯಿ ಹೆಸರೇನ್ರಿ? ಅವರ ಹಾಡಿದ್ರಲ್ಲ ಸಂಗಮ್ಮ. ಶರಣ ಬಸಪ್ಪನ ತಾಯಿ ಹೆಸರೇನು? ಇನ್ನ ಈಗ ಹಾಡಿದ್ರೆ ಮತ್ತೆ ಹಾಡಿದ್ರೆ ಸಂಗಮ್ಮ ಮಲಕಪ್ಪ ಅಂತ ಹಾಡಿದ್ರಲ್ಲ ಮತ್ತೆ
ಹೌದಲ್ಲ? ಅಜ್ಜಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ನಾವು ಪುಸ್ತಕ ಓದಿ ಹೇಳೋದು ಬೇರೆ, ನೀವು ಮಸ್ತಕದಾಗಿಂದ ಬರೋದು ಬೇರೆ. ಮಸ್ತಕದಾಗಿಂದ ಅಳಸಕ್ಕೆ ಬರೋಂಗಿಲ್ಲ, ಇದನ್ನು ಅಳಕಿಸಬಹುದು, ಹಾಳಿ ಹರಿಬೋದು. ಯಾಕಂದ್ರೆ ನಿಮ್ಮಲ್ಲಿ ಜ್ಞಾನ, ಅಂಥ ಜ್ಞಾನ ಶಕ್ತಿ ಅಂಥದ್ದು ತಾಯಂದರೆ ಅವಾಗ ಅಲ್ಲಿರ್ತಕ್ಕಂಥ ಶರಣ ಬಸವೇಶ್ವರನ ಕೈಯಲ್ಲಿ ಗುರುಗಳು ಹಿಡ್ಕೋತಾರೆ, ಆಶೀರ್ವಾದ ಮಾಡ್ತಾರೆ, ಅಮೃತ ಹಸ್ತ ಇಡ್ತಾರೆ. ನೀವು ಕೂಡ ಗುರುಗಳನ್ನು ಕರ್ಕೊಂಡು ಹೋಗಿ ತೊಟ್ಲ ಕಾರ್ಯಕ್ರಮಕ್ಕೆ ಮಾಡಿದರೆ ಮತ್ತಿಷ್ಟೇ ಚಲೋ. ಯಾಕಂದರೆ ಇವತ್ತಿನ ದಿನಮಾನದೊಳಗೆ ಮಕ್ಕಳು ಮನೆಯ ದೀಪ, ಮಕ್ಕಳು ದೇವರ ತೋಟದ ಹೂಗಳು. ಆ ಮಕ್ಕಳನ್ನು ಬೆಳೆಸಬೇಕಾಗಿತ್ತಂದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಅಲ್ಲಿ ಬರೀತಾರೆ. ಅವಾಗ ನೋಡಿ, ತೊಟ್ಟಲ ಕಾರ್ಯಕ್ರಮ ಹಾಕುವಾಗ ಶಿವನಪ್ಪನೆಯಂತೆ, ಏ ಸಂಗಮ್ಮ, ನಿನ್ನ ಉದರದಲ್ಲಿ ಜನಿಸ್ತಾನೆ, ನಿಮ್ಮ ಮಕ್ಕಳ ಉಡಿಯಲ್ಲಿ ಬೆಳಿತಾನೆ. ನಿನ್ನ ಉದರದಲ್ಲಿ ಜನಿಸಿರ್ತಕ್ಕಂಥ ಮಗನ್ನ ನಿನ್ನ ಅಕ್ಕ ಮುಡಿಯಮ್ಮಗ ದತ್ತಕ್ಕೆ ಕೊಡಬೇಕು. ಆಯ್ತಪ್ಪ, ನಿನ್ನಿಚ್ಛೆ, ಆಕಿ ಬೆಳೆಸಿದ್ರಷ್ಟೇ, ನಾ ಬೆಳೆಸಿದ್ರಷ್ಟೇ ಅಂತ ತಿಳ್ಕೊಂಡು ಅವತ್ತು ತೊಟ್ಟಲ ಕಾರ್ಯಕ್ರಮ ದಿವಸ ಮುಡಿಯಮ್ಮಗೆ ಸ್ನಾನ ಮಾಡಿ ಬಾ ಅಂತಾರೆ ಗುರುಗಳು. ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ತೊಟ್ಟಲು ಬಡ್ಡೆ ಕೂತಳು. ಏ ಸಂಗಮ್ಮ, ನಿನ್ನ ಮಗನ ಕೊಡು. ಆಕಿ ವಾಲ್ಯಲ್ಲ, ಯಪ್ಪ ನಾ ಬಂಜದೀನಿ, ನಾ ಗೊಡ್ಡದೀನಿ, ಮುಟ್ಟಿದ ಗಿಡ ಒಣಗ್ತಾವೆ, ಮುಟ್ಟಿದ ಮಕ್ಕಳು ಸಾಯ್ತಾವಂತ ಓಣ್ಯಾನವ್ರು ನನ್ನ ಯಾರೂ ಹೊರಗೆ ಹಾಕಿಲ್ಲ, ಬ್ಯಾಡಪ್ಪ ಅಂದ್ರೆ ಸಹಿತ ಸೊಮ್ಮಕೊಂಡ ತಿಳ್ಕೊಂಡು ಗುರು ಹೇಳಿ ಕುಂಡ್ರಿಸ್ತಾನೆ. ಆ ಹುಡುಗನನ್ನ ಸಂಗಮ್ಮ ಹೋಗಿ ಅಲ್ಲಿ ಉಡ್ಯಾಗ ಹಾಕ್ತಾಳೆ. ಉಡ್ಯಾಗ ಹಾಕಿದ ಕೂಡಲೇ ಎಂಥ ಲೀಲೆ ಮಾಡ್ತಾನ್ರಿ. ಹುಟ್ಟ ಬಂಜೆಯಾಗಿರ್ತಕ್ಕಂಥ ಸಂಗಮ್, ಜೇನ ತೊಪ್ಪಿಲ್ಲದ ಒಣ ಇದ್ದಂಥ ಎದಿ ಆ ತೊಡಿಗೆ ಶರಣಬಸಪ್ಪ ಸ್ಪರ್ಶ ಆದಾಗ ಹುಟ್ಟ ಬಂಜೆಯ ಎದಿ ಒಳಗಿನ ಹಾಲ ಶರಣಬಸಪ್ಪನ ಬಾಯಾಗ ಬೀಳಕ್ಕೆ ಚಾಲೂ ಮಾಡೋದು. ಶರಣಬಸಪ್ಪನ ಬಾಯಾಗ ಬೀಳಕ್ಕೆ ಚಾಲು ನೋಡಿ. ಇದು ಬಾಲಲೀಲೆ ಚಾಲುವಾತ್. ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ಇದೇ ಭಾಗದಾಗ, ಇದೇ ಜಿಲ್ಲಾದಾಗ ಒಬ್ಬ ಬಡಿಗೇರ ಮನ್ಯಾಗ ಒಬ್ಬ ಹುಡುಗ ಹುಟ್ಟಿದ. ಬಡಿಗೇರ ಮನ್ಯಾಗ ಒಬ್ಬ ಹುಡುಗ ಹುಟ್ಟಿದ. ನಾಗಮ್ಮ ಲಚ್ಚಪ್ಪ ಗಂಡಾಯಿ ಅಂತಿ. ಕೂಸು ಹುಟ್ಟಿದ 1 ತಿಂಗಳಿಗೆ ಹಾಲು ಬತ್ತಿ ಬಿಡ್ತಾವ ತಾಯಿಗೆ, ಎದಿ ಒಣಗಿ ಬಿಡ್ತದೆ. ಮಗನಿಗೆ ಹಳ್ಳಿಲಿ ಹಾಲು ಹಾಕ್ತಿರ್ತಾಳೆ. ಹಳ್ಳಿಲಿ ಹಾಲು ಹಾಕುವಾಗ ಹಿಟ್ಟು ಕಕ್ಕೋತದೆ. ಅವಾಗ ಗಂಡಗಂತಾಳೆ ಹ್ಯಾಂಡ್, ಒಂದು ಆಕಳ ತೊಗೊಂಬರ್ರಿ ಹಾಲು ಹಿಂಡಿ ಮಗನಿಗೆ ಕುಡಿಸ್ತೀನಿ ಅಂದಾಗ ಅವ ಬಡಗಿತನ ಮಾಡವ. ಕೂರಿಗೆ, ಕುಂಟಿ, ಎಡಿಚಿಂಪ ಇವೆಲ್ಲ ನೋಡಿ, ಗ್ವಾರಿ, ಮಡಿಕೆ ಇವೆಲ್ಲ ಹಾಸ್ತಕ್ಕಂಥ ಆ ಪತ್ತಾರ ಆ ಬಡಿಗೆ ವ್ಯಕ್ತಿ ಕಲಬುರಗಿಗೆ ಹೋಗ್ತಾನೆ. ಒಂದು ಆಕಳ ತರ್ತಾನೆ. ಆಕಳ ತಂದು ಕೂಡಲೇ ಹೆಣ್ತಿ ಅದಕ್ಕೊಂದು ಚಜ್ಜಿ ರೊಟ್ಟಿಗೆ ಮಸಿ ತೆವಿ ಬಡ್ಯಾಗ ಹಚ್ಚಿ ಮ್ಯಾಳಿ ಮ್ಯಾಗ ಒಗಿತಾಳೆ. ಈ ಕರ ಓದಲ್ಲಿ ಕಟ್ತಾರೆ, ಆಕಳ ಓದಿ ಕಟ್ತಾರೆ. ಒಬ್ಬ ರೈತರು ಹೊಂಟಿರ್ತಾರೆ, ಪ್ರಗತಿಪರ ರೈತರು. ಬಾಯಪ್ಪ ಇಲ್ಲಿ ನನ್ನ ಗಂಡ ಆಕಳ ತಂದ ನೋಡ್ಬಾ. ನೋಡ್ತಾನ್ರಿ ರೈತ ಅಂತಾನೆ, ಏನು ಹುಚ್ಚದ ನಿನ್ನ ಗಂಡ. ಏ ಲಚ್ಚಪ್ಪ ಬಾಯಿಲಿ, ಯಾಕ್ರಪ್ಪ ಎಂಥ ಆಕಳ ತಂದೆಯೋ? ಆಕಳು ಸುಳಿ ಸುಮಾರದ, ಆಕಳ ಹೆಡಕ್ಕೆ ಮುರಿತದ, ಆಕಳ ಗೊಡ್ಡದ, ಇಂಥ ಆಕಳ ಏನು ಹಿಡ್ತದ ಅಂದ ಕೂಡಲೇ ಮತ್ತು ನಾ ಏನು ಮಾಡ್ರಿಯಪ್ಪ? ಕೊಟ್ಟ ಬಾ ಇದು ನಾಳೆಗೆ ಬಾ, ಆಯ್ತಾರ ದಿವಸ ಮಾರಿ ಬಾ. ಯಾರು ತಗೋತಾರಪ್ಪ? ಕಟಗರು ತಗೋತಾರೆ. ಈ ಕಟಗರ ತಗೋತಾರೆ ಅನ್ನುವಂಥ ಶಬ್ದ ತೊಟ್ಟಲ್ದಾಗಿರ್ತಕ್ಕಂಥ 2 ತಿಂಗಳ 3 ತಿಂಗಳ ಕೂಸು ಕೇಳ್ಯಾರ. ಮಧ್ಯರಾತ್ರಿ ನೋಡಿ, ಆಗಿನ ಕಾಲಕ್ಕೆ ಸಿಮನ 200 ವರ್ಷದ ಹಿಂದೆ, ಅವಾಗ ಅಳಕತ್ತದ ತೊಟ್ಟಲಾಗಿನ ಕೂಸ. ತಾಯಿ ಮಗ್ಗಲು ಹಾಕೊಂಡು ಮನೆಗಾಳ. ತಾಯಿಗೆ ನಿದ್ದೆ ಹತ್ತದ, ಹಗರ ಸರಗ ತೆಗದಾನ. ಉಳ್ಕೋತ ಹೋಗಿ ಆಕಳ ಬಡ್ಡ್ಯಾಗ ಮಲಗ್ಯದ. ಲಾಸ್ಟಿಗೆ ಈಕಿಗೆ ಎಚ್ಚರ ಆಗ್ಯದ. ನಾಗಮ್ಮ, ನನ್ನ ಮಗ ಎಲ್ಲಿ ಹೋಯ್ತದ? ಚಿಮನ ಹಚ್ಚಿ ನೋಡ್ತಾಳ್ರಿ, ಅದು ಕೂಸು ಹೋಗಿ ಆಕಳ ಬಡ್ಡ್ಯಾಗ ಮಲಗ್ಯದ. ಗೊಡ್ಡ ಆಕಳ 4 ಮಲೆಯಾಗಿನ ಹಾಲ ಲಚ್ಚಾನ ಸಿದ್ದಪ್ಪ ಮಹಾರಾಜನ ಬಾಯಾಗ ಹಿಂಡಾಕ ಚಾಲೋ ಮಾಡ್ತದೆ. ಹುಟ್ಟು ಬಂಜೆಯಾಗಿರ್ತಕ್ಕಂಥ ಮುಡಿಯಮ್ಮನ ಎದೆಯಲ್ಲಿ ಹಾಲು ಬರ್ಸಿದ. ಗೊಡ್ಡ ಆಕಳ ಹೊಟ್ಟ್ಯಾಗ ಹಾಲು ಬರ್ಸಿದ ಲಚ್ಚಾನ ಸಿದ್ಧಲಿಂಗ ಮಹಾರಾಜ್. ನಿಮ್ಮೂರು ಹುಡುಗರನ್ನ ಕೇಳಿದೆನ, ರೈತರು ಎದ್ರಾಗ ಶಾಣ್ಯರು ತಮ್ಮ ಅಂದೆ. ರೈತರು ಒಕ್ಕಲ್ ತಂದಾಗ ಶಾಣ್ಯರ್ರಿ ಮುತ್ಯಾರ ಅಂದವು. ಇನ್ನೊಬ್ಬರು ಕೇಳಿದೆ, ಪತ್ತಾರು ಎದ್ರಾಗ ಶಾಣ್ಯರು, ಪತ್ತಾರು ಬಂಗಾರದಾಗ ಶಾಣ್ಯರು. ಬಡಿಗೇರ್ ಅದಕ್ಕೆ ಶಾಣ್ಯರು, ಬಡಿಗೇರ್ ಕಟ್ಟಿಗೆ ಕೆತ್ತಾಕ ಶಾಣ್ಯರು. ಮತ್ತು ನಾವು ಸ್ವಾಮಿಗಳು ಅದಕ್ಕೆ ಶಾಣ್ಯರು ಅಂದೆ. ನೀವು ಸ್ವಾಮಿಗಳು ಹೋಳಿಗೆ ಹೊಡ್ಯಾಕ ಶಾಣ್ಯರು ಅನ್ನೋ. ಮತ್ತು ನಮ್ಗೆ ಅದ ಬೇಕಲ್ಲ, ಅಪ್ಪವ್ರು ಹೋಳಿಗೆ ಉಣ್ಸಾಕತ್ತಾರೆ. ಅದಕ್ಕೆ ತಾಯಂದರೆ ನಾಳಿನ ದಿವಸ ಬಾಲಲೀಲೆ ನಿಮ್ಗೆ ನೆನಪಿರಲಿ. ತೋಟದಾಗರೀರಿ, ಮನ್ಯಾಗರೀರಿ. ನೀವು ಇಲ್ಲಿಗೆ 8 ಅನ್ನೋದ್ರೊಳಗೆ ನೀವು ಬಂದ್ರಂದ್ರೆ 8ರ ಮೇಲೆಲ್ಲ
ಎಂಟರ ಅನ್ನೋದ್ರಾಗ ನೀವು ಬಂದೆ ಅಂದ್ರೆ ಈ 2025ನೇ ವರ್ಷದ ಕಂಟಕವನ್ನ ಚನ್ನವೀರಪ್ಪ ತಪ್ಪಿಸ್ತಾನೆ, ನಿಮಗೆ 100 ವರ್ಷ ಆಯುಷ್ಯ ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳಿ ನಾಳೆಗೆ ಮತ್ತೆ ನೀವು ಹೆಚ್ಚಿನ ಸಂಖ್ಯೆಯಿಂದ ಒಬ್ಬರನ್ನೊಬ್ಬರನ್ನು ಕರ್ಕೊಂಡು ಬಂದು ಈ ಅಧ್ಯಾತ್ಮದ ನೆಲೆಯನ್ನು ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ದಿವಸ ಬಾಲ್ಯಲೀಲೆ ಭಾಳ ಅದ್ಭುತ ಏನು ಪವಾಡಗಳು ಚಾಲು ಆಗ್ತವ. ಅವು ಎಲ್ಲ ನಾವು ನೀವು ಕೇಳಿ ಧನ್ಯಾತ್ಮರಾಗಿ ನಾವು ಪುಣ್ಯಾತ್ಮರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.